ಫಸ್ಟಿಗೆ ಮೂರು ಶಾಖೆಗಳ ಬಗ್ಗೆ ಅಧ್ಯಯನ ಮಾಡಿದೀವಿ. ಚಾಲುಕ್ಯರ ಮೂರು ಶಾಖೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ಮೂರು ಶಾಖೆಗಳಲ್ಲಿ ಮೊದಲನೆಯದಾಗಿ ನಾವೇನ್ ಮಾಡ್ತೀವಿ, ಬಾದಾಮಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮೂಲತಃ ಬಾದಾಮಿ ಚಾಲುಕ್ಯರಿಂದ ಸ್ಥಾಪಿಸಲಾದಂತಹ ಈ ರಾಜಮನೆತನ ಮುಂಬರುವ ದಿನಗಳಲ್ಲಿ ವೆಂಗಿಯ ಚಾಲುಕ್ಯರು ಮತ್ತು ಈ ಕಲ್ಯಾಣಿ ಚಾಲುಕ್ಯರು ಎಂಬ ಮನೆತನಗಳು ಹುಟ್ಟಿಕೊಳ್ತವ. ಈ ರೀತಿ ವೆಂಗಿಯ ಚಾಲುಕ್ಯರು ಅಂದ ತಕ್ಷಣ ಇಮ್ಮಡಿ ಪುಲಕೇಶಿಯ ತಮ್ಮನಾದಂತಹ ವಿಷ್ಣುವರ್ಧನ್ನಿಂದ ಸ್ಥಾಪಿಸಲ್ಪಟ್ಟಂತಹ ರಾಜಮನೆತನ ಅಂತ ಹೇಳ್ತೀವಿ. ಇದು ಆಂಧ್ರ ಭೂಭಾಗದಲ್ಲಿ ಸ್ಥಾಪನೆಯಾಗತ್ತ ಅಂತ ನಾವು ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಇದು ಕರ್ನಾಟಕ ಭೂಭಾಗದಲ್ಲಿ ಮತ್ತೊಂದು ಮನೆತನ ಅಂದ್ರೆ ಮೂರನೇ ಮನೆತನ ಎರಡನೆಯ ತೈಲಪನಿಂದ ಸ್ಥಾಪಿಸಲ್ಪಡುತ್ತದೆ. ಹಾಗಾದ್ರೆ ಎರಡನೆಯ ತೈಲಪ ಯಾರು ಅಂತ ನಾವು ಅಧ್ಯಯನ ಮಾಡಿದಾಗ ಈ ಎರಡನೆಯ ತೈಲಪ ಈ ವಂಶದ ಸ್ಥಾಪಕ ಇಮ್ಮಡಿ ತೈಲಪ ಅಥವಾ ಎರಡನೆಯ ತೈಲಪ ಅಂತ ಕರಿತೀವಿ. ಈ ಇಮ್ಮಡಿ ತೈಲಪ ಅಥವಾ ಎರಡನೇ ತೈಲಪ ಯಾರು ಅಂದ ತಕ್ಷಣ ಈತ ರಾಷ್ಟ್ರಕೂಟರ ಸಾಮಂತನಾಗಿದ್ದ. ಯಾರು? ರಾಷ್ಟ್ರಕೂಟರ ಸಾಮಂತನಾಗಿದ್ದ. ಈ ರಾಷ್ಟ್ರಕೂಟರ ಸಾಮಂತನೇ ಮುಂದೆ ಸ್ವತಂತ್ರ ಘೋಷಿಸಿಕೊಳ್ತಾನ. ಎರಡನೇ ಕರ್ಕನನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅವನ ರಾಜಧಾನಿಯನ್ನೇ ಅಂದ್ರೆ ಮಾನ್ಯಖೇಟವನ್ನೇ ತನ್ನ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾನೆ. ಹಾಗಾದ್ರೆ ಈ ಕಲ್ಯಾಣಿ ಚಾಲುಕ್ಯರ ವಂಶ ಸ್ಥಾಪಕ ಇಮ್ಮಡಿ ತೈಲಪನ ನಂತರ ನೋಡೋಣ. ಹಾಗಾದ್ರೆ ರಾಜಧಾನಿ ಅಂತ ನಾವು ನೋಡಿದಾಗ ಕಲ್ಯಾಣಿ, ಇದು ಕಲ್ಯಾಣ ಎಂಬುದು ಬೀದರ್ ಜಿಲ್ಲೆಯಲ್ಲಿ ಬರ್ತದೆ. ನಾವು ಕರ್ನಾಟಕದ ಕಿರೀಟ ಅಂತ ಹೇಳ್ತೀವಿ. ಬೀದರ್ ಜಿಲ್ಲೆಯನ್ನು ಕರ್ನಾಟಕದ ಕಿರೀಟ ಅಂತ ಹೇಳ್ತೀವಿ. ಈ ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಬರ್ತದ. ನಾವು ಬಸವ ಕಲ್ಯಾಣ ಅಂತ ಕರಿತೀವಿ. ಇವತ್ತು ಬಸವ ಕಲ್ಯಾಣ ಅಂತ ಕರಿತೀವಿ. ಅದೇ ರೀತಿ ರಾಷ್ಟ್ರಕೂಟರ ಸಾಮಂತನಾಗಿದ್ದ ಅಂತ ಹೇಳಿದ್ದೆ ನಾನು. ಹಾಗಾದ್ರೆ ಈ ತೈಲಪ ಅಥವಾ ಈ ಸಾಮ್ರಾಜ್ಯ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯ ಇವತ್ತಿನ ಅಂದ್ರೆ ಪ್ರಸ್ತುತ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಭೂಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿತ್ತು ಅಂತ ಹೇಳ್ತೀವಿ. ಅಂದ್ರೆ ಒಂದು ಕರ್ನಾಟಕದ ಭೂಭಾಗದಲ್ಲಿ ಈ ಸಾಮ್ರಾಜ್ಯದ ರಾಜಧಾನಿ ಇವತ್ತಿನ ಬಸವ ಕಲ್ಯಾಣ ಅಂದ್ರೆ ಕಲ್ಯಾಣಿ ಅಂತ ಹೇಳ್ತೀವಿ. ಅದೇ ರೀತಿ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿನ ಸೋಲಾಪುರ್ ಪ್ರಾಂತ್ಯ ಆಗಿರ್ಬೋದು, ಎಲ್ಲ ಪ್ರದೇಶಗಳಲ್ಲಿ ಇವರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಅಂದ್ರೆ ಸೋಲಾಪುರ, ಸಾಂಗ್ಲಿ ಭೂಭಾಗದಲ್ಲಿ ಈ ಭೂಭಾಗದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಆಂಧ್ರ ಪ್ರದೇಶದ ಭೂಭಾಗದಲ್ಲಿ ಮತ್ತು ತೆಲಂಗಾಣದ ಭೂಭಾಗದಲ್ಲಿ ಈ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಇವರ ಪ್ರಾರಂಭಿಕ ರಾಜಧಾನಿ ಅಂತ ಹೇಳಿದೆ. ಅಂದ್ರೆ ರಾಷ್ಟ್ರಕೂಟರ ಕೊನೆಯ ಅರಸನಾದಂತಹ ಎರಡನೆಯ ಕರ್ಕನನ್ನು ಸೋಲಿಸಿ, ರಾಷ್ಟ್ರಕೂಟರ ಕೊನೆಯ ಅರಸ ಆಗಿರ್ತಾ ಎರಡನೆಯ ಕರ್ಕನನ್ನು ಸೋಲಿಸಿ ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾಗ ಮಾನ್ಯಖೇಟವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾರೆ. ಅಂದ್ರೆ ಈ ತೈಲಪನ ರಾಜಧಾನಿ ಯಾವತ್ತಪ್ಪ ಅಂದ್ರೆ ಮಾನ್ಯಖೇಟ ಅಂತ ಹೇಳ್ಬೋದು. ಇಮ್ಮಡಿ ತೈಲಪನ ರಾಜಧಾನಿ ಮಾನ್ಯಖೇಟ ಅಂತ ಹೇಳ್ಬೋದು. ಇವರು ಕಲ್ಯಾಣಿ ಚಾಲುಕ್ಯರು ಅಂದ್ರೆ ನಂತರದ ದಿನಗಳಲ್ಲಿ ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೆಚ್ಚು ಕಾಲದವರೆಗೆ ಆಳ್ವಿಕೆ ಮಾಡಿದ್ದಕ್ಕಾಗಿ ಈ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಅಥವಾ ಕಲ್ಯಾಣವನ್ನು ರಾಜಧಾನಿಯಾಗಿ ಇಟ್ಕೊಂಡು ಕಲ್ಯಾಣಿ ಚಾಲುಕ್ಯರು ಅಂತ ಹೆಸರು ಬೀಳ್ತದೆ. ಅಂದ್ರೆ ಚಾಲುಕ್ಯ ಮನೆತನ ನಾವು ಗುರುತಾ ಹಿಡಿದ್ವಿ. ಹೆಂಗಂದ್ರೆ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರುವಂತಹ ರಾಜ ಮನೆತನಕ್ಕೆ ನಾವು ಏನಂತೀವಿ, ಬಾದಾಮಿ ಚಾಲುಕ್ಯರು ಅಂತ ಹೇಳ್ತೀವಿ. ಅದೇ ರೀತಿ ನಾವು ವೆಂಗಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರುವಂತಹ ಮನೆತನಕ್ಕೆ ವೆಂಗಿಯ ಚಾಲುಕ್ಯರು ಅಂತ ಹೇಳ್ತೀವಿ. ಅದೇ ರೀತಿ ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರುವಂತಹ ರಾಜ ಮನೆತನಕ್ಕೆ ನಾವು ಕಲ್ಯಾಣಿ ಚಾಲುಕ್ಯರು ಅಂತ ಹೇಳ್ತೀವಿ. ಮುಂದೆ ಶಾಶ್ವತವಾಗಿ ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾರೆ. ಅಂದ್ರೆ ಮಾನ್ಯಖೇಟದ ರಾಷ್ಟ್ರಕೂಟರನ್ನು ಸೋಲಿಸಿ ಮಾನ್ಯಖೇಡವನ್ನು ವಶಪಡಿಸಿಕೊಂಡು ರಾಜಧಾನಿಯನ್ನು ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾರೆ. ಮುಂಬರುವ ದಿನಗಳಲ್ಲಿ ಇವರು ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಹಾಗಾದ್ರೆ ಈ ಮನೆತನದ ಶ್ರೇಷ್ಠ ದೊರೆಗಳು ಅಂತ ನಾವು ನೋಡಬೇಕು. ಯಾಕಂದ್ರೆ ಈ ಮನೆತನದ ಮೂಲದ ಬಗ್ಗೆ ನಾವು ನೋಡಿದಾಗ ಬಾದಾಮಿ ಚಾಲುಕ್ಯರ ಮೂಲವೇ ಈ ವಂಶದ ಮೂಲ ಅಂತ ಗೊತ್ತಾಗತ್ತ. ಅದೇ ರೀತಿ ಈ ವಂಶದ ಶ್ರೇಷ್ಠ ದೊರೆಗಳು ಅಂತ ನಾವು ನೋಡಿದಾಗ, ಶ್ರೇಷ್ಠ ದೊರೆಗಳು ಅಥವಾ ಆಳ್ವಿಕೆ ಮಾಡಿರುವಂತಹ ದೊರೆಗಳು ಅಂತ ನಾವು ನೋಡಿದಾಗ ಇಲ್ಲಿ ನೋಡಿ ಎರಡನೆಯ ತೈಲಪ ಅಂದ್ರೆ ಇಮ್ಮಡಿ ತೈಲಪ ಅಂತ ನಾವು ಓದ್ತೀವಿ. ಅದೇ ರೀತಿ ಇಮ್ಮಡಿ ತೈಲಪ ನಂತರ
ಸತ್ಯಾಶ್ರಯ ಅಂತ ಹೇಳ್ತೀವಿ. ಸತ್ಯಾಶ್ರಯ ಇರಿವ ಬೆಳಂಗಂ ಅಂದ್ರೆ ಇಲ್ಲಿ ಬೆಳಂಗ ಬರ್ತದ, ಅಂದ್ರೆ ಇರಿವ ಬೆಳಂಗ, ಸತ್ಯಾಶ್ರಯ ಇರಿವ ಬೆಳಂಗ ಅಂತ ಹೇಳ್ತೀವಿ. ನಂತರ ಜಯಸಿಂಹ ಬರ್ತಾನೆ, ಅಂದ್ರೆ ಇಮ್ಮಡಿ ಜಯಸಿಂಹ ಅಂತ ಹೇಳ್ತೀವಿ. ಎರಡನೆಯ ಜಯಸಿಂಹ ಅಂತ ಬರ್ತಾನೆ. ಅದೇ ರೀತಿ ಒಂದನೆಯ ಸೋಮೇಶ್ವರ, ಎರಡನೆಯ ಸೋಮೇಶ್ವರ, ಅದೇ ರೀತಿ ಮೂರನೆಯ ಸೋಮೇಶ್ವರ ಅಂತ ಹೇಳಿ ಇವರು 3 ಜನ ಬರ್ತಾರೆ. ಅದೇ ರೀತಿ ಆರನೆಯ ವಿಕ್ರಮಾದಿತ್ಯ ಅಂತ ನಾವು ಓದ್ತೀವಿ. ಆರನೆಯ ವಿಕ್ರಮಾದಿತ್ಯ ಅಂತ ಓದ್ತೀವಿ. ಅದೇ ರೀತಿ ನಾವು ಎರಡನೆಯ ಜಗದೇಕ ಮಲ್ಲ ಅಂತ ಓದ್ತೀವಿ. ಎರಡನೆಯ ಜಗದೇಕ ಮಲ್ಲ ಅಂತ ಓದ್ತೀವಿ. ಈ ವಂಶದಲ್ಲಿ ಅತ್ಯಂತ ಹೆಚ್ಚಾಗಿ ಶ್ರೇಷ್ಠ ದೊರೆ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡೆದಿರುವಂತನು ಆರನೆಯ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ವಿಕ್ರಮಾಂಕ ದೇವಚರಿತ್ರೆಯ ಮೂಲಕ ಈ ವಂಶದ ಬಗ್ಗೆ ಅಧ್ಯಯನ ಮಾಡ್ತೀವಿ. ವಿಕ್ರಮಾಂಕ ದೇವಚರಿತ್ರೆಯನ್ನು ನೋಡಿದಾಗ ಈ ಆರನೆಯ ವಿಕ್ರಮಾದಿತ್ಯನ ಮೇಲೆ ಬರೆದಿರುವಂತಹ ಕೃತಿಯಾಗಿದೆ ಅಂತ ಹೇಳ್ತೀವಿ. ಯಾವುದು? ವಿಕ್ರಮಾಂಕ ದೇವಚರಿತ್ರೆ ಅಂತ ಹೇಳ್ತೀವಿ. ಅದೇ ರೀತಿ ಮೂರನೆಯ ಸೋಮೇಶ್ವರ ಅಂತ ಹೇಳಿದಾಗ ಮಾನಸೋಲ್ಲಾಸ ಅಂತ ಹೇಳ್ತೀವಿ. ಯಾವುದು? ಮಾನಸೋಲ್ಲಾಸ ಅಂತ ಕೃತಿ. ಸೋಲ್ಲಾಸ ಅಂತ ಈ ಕೃತಿಯ ಬಗ್ಗೆ ನಾನು ಮೊದಲನೇ ಬಾರಿ ಕ್ವಶನ್ ಕೇಳಿದೆ. ಮಾನಸೋಲ್ಲಾಸ ಕೃತಿ ಈ ವಂಶದ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ. ಒಟ್ಟಿನಲ್ಲಿ ಎರಡನೆಯ ತೈಲಪ, ಸತ್ಯಾಶ್ರಯ ಇರಿವ ಬೆಳಂಗಂ ಮತ್ತು ಇಮ್ಮಡಿ ಜಯಸಿಂಹ, ಒಂದನೆಯ ಸೋಮೇಶ್ವರ, ಎರಡನೆಯ ಸೋಮೇಶ್ವರ, ಆರನೆಯ ವಿಕ್ರಮಾದಿತ್ಯ ಮತ್ತು ಮೂರನೆಯ ಸೋಮೇಶ್ವರ ಮತ್ತು ಎರಡನೆಯ ಜಗದೇಕ ಮಲ್ಲ ಈ ವಂಶವನ್ನು ಆಳ್ವಿಕೆ ಮಾಡ್ತಾರ ಅನ್ನೋದು ಗೊತ್ತಾಗುತ್ತದೆ. ಅದೇ ರೀತಿ ನಾವು ಈ ವಂಶದ ರಾಜಕೀಯ ಇತಿಹಾಸವನ್ನು ಸವಿಸ್ತಾರವಾಗಿ ನೋಡಿದರೆ ನಮಗೆ ಗೊತ್ತಾಗುತ್ತೆ. ನೋಡಿ, ಈ ವಂಶದ ಸ್ಥಾಪಕ ಅಂತ ನಾವು ಯಾರನ್ನು ಕರಿತೀವಿ? ಎರಡನೆಯ ತೈಲಪನನ್ನು ಕರಿತೀವಿ. ಎರಡನೆಯ ತೈಲಪ ಈ ವಂಶದ ಸ್ಥಾಪಕ. ಯಾವಾಗ ಸ್ಥಾಪನೆ ಮಾಡ್ತಾನೆ ಅಂದ್ರೆ ಇಲ್ಲಿ ನೋಡ್ರಿ, 973ರಿಂದ 997ರವರೆಗೆ ಆಳ್ವಿಕೆ ಮಾಡ್ತಾನೆ. ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 973ರಲ್ಲಿ ಅಂತ ಹೇಳಿ ನಾವು ನೋಡಬಹುದು. ಹಾಗಾದ್ರೆ ಈತನ ಬಗ್ಗೆ ನಾವು ಡೀಟೇಲ್ಸ್ ಆಗಿ ತಿಳ್ಕೊಂಡ್ರೆ ಈತ ರಾಷ್ಟ್ರಕೂಟರ ಸಾಮಂತನಾಗಿದ್ದ ಅಂತ ಗೊತ್ತಾಗುತ್ತೆ. ಈತ ರಾಷ್ಟ್ರಕೂಟರ ಸಾಮಂತನಾಗಿರುವಂತಹ ಸಂದರ್ಭದಲ್ಲಿ ಅಂದ್ರೆ 3ನೇ ಕೃಷ್ಣನ ಸಂದರ್ಭದಲ್ಲಿ ತರ್ದವಾಡಿ ಅಂತ ಹೇಳ್ತೀವಿ. ತರ್ದವಾಡಿಯ 3 ಜಿಲ್ಲೆಗಳನ್ನು ಜಹಗೀರಾಗಿ ಪಡೆದಿದ್ದ. ತರ್ದವಾಡಿಯ 3 ಜಿಲ್ಲೆಗಳನ್ನು ಜಹಗೀರಾಗಿ ಪಡೆದಿದ್ದ. ಮುಂದೆ ರಾಷ್ಟ್ರಕೂಟರ ಕೊನೆಯ ಅರಸ ಎರಡನೆಯ ಕರ್ಕನನ್ನು ಸೋಲಿಸಿ ಮಾನ್ಯಖೇಟವನ್ನು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾನ. ನಂತರ ಕರ್ಕನ ಮಗ ಇಂದ್ರ ಅಂತ ಬರ್ತಾನ. ಎಲ್ಲಿ? ರಾಷ್ಟ್ರಕೂಟರಲ್ಲಿ ಕರ್ಕನ ಮಗ ಇಂದ್ರ ಅಂತ ಬರ್ತಾನ. ಮುಂದೆ ಈ ಕರ್ಕನ ಮಗ ಇಂದ್ರನನ್ನು ರಾಷ್ಟ್ರಕೂಟರ ದೊರೆಯನ್ನಾಗಿ ಮಾಡಲು ಓಡಾಡ್ತಾನ. ಅಂದ್ರೆ ರಾಷ್ಟ್ರಕೂಟರ ಸಿಂಹಾಸನದ ಮೇಲೆ ಆತನನ್ನು ಕುಣಿಸ್ಬೇಕು ಅಂತ ಹೇಳಿ ಬಹಳ ಇಚ್ಛೆಯಿಂದ ತನ್ನ ಪರಿಶ್ರಮವನ್ನು ಎಲ್ಲ ಹಾಕ್ತಾನ. ಬಟ್ ಅದು ಸಕ್ಸಸ್ ಆಗಲ್ಲ. ಮುಂದೆ ಈತನೇ ದೊರೆಯಾಗಿ ಬಿಡ್ತಾನ. ಮುಂದೆ ಏನಾಗುತ್ತೆ ಅಂದ್ರೆ ಪಾಂಚಾಳದಲ್ಲಿ ಒಂದು ದಂಗೆ ಹೇಳ್ತದ. ಆ ದಂಗೆಯಲ್ಲಿ ಇಮ್ಮಡಿ ತೈಲಪನ ಸಾವಾಗುತ್ತದೆ. ಅಂದ್ರೆ ಇಮ್ಮಡಿ ತೈಲಪ ತೀರ್ಕೊಂಡಿದ್ದು ಹೇಗಪ್ಪ ಅಂದ್ರೆ ಪಾಂಚಾಳ ಎಂಬ ಭೂಪ್ರದೇಶದಲ್ಲಿ ನಡೆದಿರುತ್ತ ಒಂದು ದಂಗೆಯಲ್ಲಿ ಮರಣ ಹೊಂದುತ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಪರಮಾರರ ದೊರೆ ಅಂದ್ರೆ ಪರಮಾರರ ಮಂಜಣ್ಣ ಎಂಬ ದೊರೆ ಬರ್ತಾನೆ. ಈತನನ್ನು ಗೋದಾವರಿ ನದಿ ತೀರದ ಮೇಲೆ ಸೋಲಿಸ್ತಾನೆ. ಇಲ್ಲಿ ನೋಡ್ರಿ, ಇನ್ನೇನಾಗತ್ತಪ್ಪ ಅಂದ್ರೆ ನಾವು ಭಾರತದ ನಕ್ಷೆಯನ್ನು ನೋಡಿದಾಗ ಈತನ ಪರಾಕ್ರಮಗಳು ಈ ಪರಮಾರರ ನಂತರ ದಕ್ಷಿಣ ಭಾರತದ ಚೋಳರನ್ನು ಸಹಿತ ಸೋಲಿಸ್ತಾನ. ಅವಾಗ ನಾವು ಸ್ವಲ್ಪ ನೋಡಿದಾಗ ಈತ ಉತ್ತರ ಭಾರತದಲ್ಲಿಯೂ ಸಹಿತ ಪರಾಕ್ರಮವನ್ನು ತೋರಿಸುವುದರೊಂದಿಗೆ ದಕ್ಷಿಣ ಭಾರತದಲ್ಲಿಯೂ ಮಾಡ್ತಾನೆ. ಯಾಕಂದ್ರೆ ಈ ಭೂಭಾಗದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಈತ ಈ ಪ್ರದೇಶದಲ್ಲಿರುವಂತಹ ಪರಮಾರರನ್ನು ಸೋಲಿಸ್ತಾನ. ಪರಮಾರರ ಮಂಜನನ್ನು ಸೋಲಿಸ್ತಾನ. ನಂತರ ಈ ದಕ್ಷಿಣ ಭಾರತದ ಭೂಭಾಗದ ಮೇಲೂ ಸಹಿತ ದಂಡೆತ್ತಿ ಹೋದಾಗ ಚೋಳರನ್ನು ಸೋಲಿಸ್ತಾನ. ಈ ರೀತಿ ಈತ ಉತ್ತರ ಕಡೆಗೂ ಮತ್ತು ದಕ್ಷಿಣದ ಕಡೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನ ಅಂತ ನಮಗೆ ಗೊತ್ತಾಗುತ್ತದೆ. ಅದೇ ರೀತಿ ನಾನು ಈಗ ಹೇಳಿದೆ ಚೋಳರೊಡನೆ ಮಾಡಿದ ಯುದ್ಧ ಅಂತ ಹೇಳಿದೆ.
ಇಲ್ಲಿ ನೋಡಿ, ರಾಜರಾಜ ಚೋಳನನ್ನು ಗಂಗವಾಡಿ ಮತ್ತು ನೊಳಂಬವಾಡಿಯನ್ನು ಆಕ್ರಮಿಸ್ತಾನೆ. ಅಂದ್ರೆ ರಾಜರಾಜ ಚೋಳ ಆಕ್ರಮಿಸಿರುವಂತಹ ಗಂಗವಾಡಿ ಭೂಪ್ರದೇಶ ಮತ್ತು ನೊಳಂಬವಾಡಿ ಭೂಪ್ರದೇಶ ಇವುಗಳನ್ನು ಸಹಿತ ಈತ ಆಕ್ರಮಣ ಮಾಡ್ತಾನ ಅಂತ ಹೇಳ್ತಾರೆ. ಕ್ರಿಸ್ತ 992ರಲ್ಲಿ ತೈಲಪ ರಾಜರಾಜ ಚೋಳನನ್ನು ಸೋಲಿಸ್ತಾನ. ಅಂದ್ರೆ ರಾಜರಾಜ ಚೋಳನನ್ನು ಗಂಗವಾಡಿ ಮತ್ತು ನೊಳಂಬವನ್ನು ಆಕ್ರಮಿಸಿಕೊಂಡಾಗ ಅಲ್ಲಿ ಸಹಿತ ಆತನನ್ನು ಸೋಲಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಮುಂದೆ 992ರಲ್ಲಿ ತೈಲಪ ಮತ್ತೇನ್ ಮಾಡ್ತಾನ, ರಾಜರಾಜ ಚೋಳನನ್ನು ಸೋಲಿಸ್ತಾನ ಮತ್ತು ಆತನಿಂದ ಏನ್ ಮಾಡ್ತಾನ, 150 ಆನೆಗಳನ್ನು ಕಾಣಿಕೆ ರೂಪದಲ್ಲಿ ಪಡಿತಾನ. ನೋಡ್ರಿ, 150 ಆನೆಗಳನ್ನು ಕಾಣಿಕೆ ರೂಪದಲ್ಲಿ ಪಡಿತಾನ ಅಂತ ಗೊತ್ತಾಗತ್ತೆ. ಆಯ್ತಾ, ಈತನ ನಂತರ ಆಳ್ವಿಕೆಗೆ ಬಂದವರು ಅಂದ ತಕ್ಷಣ ನಾವು ಸತ್ಯಾಶ್ರಯ ಅಂತ ಹೇಳ್ತೀವಿ. ಸತ್ಯಾಶ್ರಯ, ಇರುವ ಬೆಳಂಗ ಅಂತ ಹೇಳ್ತೀವಿ. ಈ ಸತ್ಯಾಶ್ರಯ ಮತ್ತು ದಶವರ್ಮ ಎಂಬ ಇಬ್ರು ಜನ ಇವನಿಗೆ ಮಕ್ಕಳು. ಯಾರು? ಸತ್ಯಾಶ್ರಯ ಮತ್ತು ದಶವರ್ಮ ಎಂಬ ಇಬ್ರು ಜನ ಮಕ್ಕಳು. ಈ ಸತ್ಯಾಶ್ರಯ ಈ ಮನೆತನದ ವಾರಸುದಾರನಿತಾನ. ಈ ಸತ್ಯಾಶ್ರಯನೇ ಈ ವಂಶದ ಹಿರಿಯ ಮಗನಾಗಿದ್ದ ಕಾರಣಕ್ಕಾಗಿ ಈತ ದೊರೆ ಆಗ್ತಾನ. ಯಾವಾಗಪ್ಪ ಅಂದ್ರೆ 997ರಿಂದ 1008ರವರೆಗೆ ಆಳ್ವಿಕೆ ಮಾಡ್ತಾನ. ಸತ್ಯಾಶ್ರಯ ಇರವ ಬೆಡಂಗ ಅಂತ ಹೇಳ್ತೀವಲ್ಲ, ಈತ 997ರಿಂದ 1008ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ ಅಂತ ಹೇಳ್ತೀವಿ. ಈತ ಪರಮಾರರನ್ನು ಮತ್ತು ಶಿಲಾಹಾರರನ್ನು ಗುರ್ಜರರನ್ನು ಸೋಲಿಸ್ತಾನ. ಈ ಪರಮಾರರು, ಶಿಲಾಹಾರರು ಮತ್ತು ಗುರ್ಜರರು ಇವರು ಬರುವುದು ಉತ್ತರದ ಕಡೆಗೆ. ಅಂದ್ರೆ ಈತನ ರಾಜ್ಯದ ಉತ್ತರದ ಭಾಗದಲ್ಲಿ ಬರುವಂತಹ ಈ ಮನೆತನಗಳನ್ನು ಉತ್ತರ ಭಾರತದ ಭೂಭಾಗದಲ್ಲಿ ಮತ್ತು ಮಹಾರಾಷ್ಟ್ರದ ಭೂಭಾಗದಲ್ಲಿ ಆಳ್ವಿಕೆ ಮಾಡುತ್ತಿರುವಂತಹ ಈ ಗುರ್ಜರು, ಶಿಲಾಹಾರರು ಮತ್ತು ಪರಮಾರರು ಇವರನ್ನು ಸೋಲಿಸ್ತಾನ ಅಂತ ಗೊತ್ತಾಗತ್ತ. ಇವರನ್ನು ಸೋಲಿಸ್ತಾನ. ಮುಂದೆ ಶಿಲಾಹಾರರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ಸುಟ್ಟು ಹಾಕ್ತಾನ ಅಂತ ಗೊತ್ತಾಗತ್ತ. ಅಂದ್ರೆ ಶಿಲಾಹಾರರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ಸುಟ್ಟು ಹಾಕ್ತಾನ ಅಂತ ಗೊತ್ತಾಗತ್ತ. ಈ ಶಿಲಾಹಾರರ ರಾಜಧಾನಿಯನ್ನು ಸುಟ್ಟು ಹಾಕಿರುವಂತಹ ಇನ್ಫಾರ್ಮೇಶನ್ ಅಥವಾ ವಿಷಯವನ್ನು ನಾವು ರನ್ನನ ಕೃತಿಗಳಲ್ಲಿ ನಾವು ತಿಳ್ಕೊತೀವಿ. ರನ್ನನ ಕೃತಿಗಳಲ್ಲಿ ನಮಗೆ ಈ ವಿಷಯದ ಬಗ್ಗೆ ಗೊತ್ತಾಗತ್ತೆ. ಅದೇ ರೀತಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರು ಪದೇ ಪದೇ ಈತನನ್ನು ಕಾಡ್ತಿರ್ತಾರ. ಅಂದ್ರೆ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರನ್ನು ಇವರು ಪದೇ ಪದೇ ಈತನ ಮೇಲೆ ದಾಳಿ ಮಾಡ್ತಿರ್ತಾರ. ಆ ಸಂದರ್ಭದಲ್ಲಿ ಅವರೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಈ ವಂಶದ ಯುವರಾಜನಾಗಿರುವಂತಹ ದಶವರ್ಮ ಅಂದ್ರೆ ಸತ್ಯಾಶ್ರಯನ ತಮ್ಮ, ಈ ವಂಶದ ಯುವರಾಜ ಪ್ಲಸ್ ತಮ್ಮ ಅಂತ ಹೇಳ್ತೀವಿ. ಸತ್ಯಾಶ್ರಯನ ತಮ್ಮ ಮರಣ ಹೊಂತಾನ ಅಂತ ಗೊತ್ತಾಗತ್ತ. ಇದೇ ರೀತಿ ನಾನು ಹೇಳಿದೆ, ಗದಾಯುದ್ಧ ಮತ್ತು ಸಾಹಸ ಭೀಮ ವಿಜಯ ಅಂದ್ರೆ ರನ್ನನ ಗದಾಯುದ್ಧ ಮತ್ತು ಸಾಹಸ ಭೀಮ ವಿಜಯದಲ್ಲಿ ಸತ್ಯಾಶ್ರಯನ ಬಗ್ಗೆ ಹೇಳ್ತಾನೆ. ಅಂದ್ರೆ ಸತ್ಯಾಶ್ರಯನಿಗೆ ಹೋಲಿಸಿ ಅಲ್ಲಿ ಸಾಹಸ ಭೀಮ ವಿಜಯ ಮತ್ತು ಗದಾಯುದ್ಧಗಳಲ್ಲಿ ಅಂದ್ರೆ ಭೀಮನನ್ನು ಹೋಲಿಸಿ ಈತ ಈ ಕೃತಿಯಲ್ಲಿ ಸತ್ಯಾಶ್ರಯನ ಬಗ್ಗೆ ಹೋಲಿಸುವುದರ ಮುಖಾಂತರ ಕೃತಿಯನ್ನು ಬರಿತಾನ ಅಂತ ನಮಗೆ ಗೊತ್ತಾಗತ್ತ. ಈತನ ನಂತರ ಅಂದ್ರೆ ಸತ್ಯಾಶ್ರಯನ ನಂತರ ಈ ವಂಶದ ಮತ್ತೊಬ್ಬ ಶ್ರೇಷ್ಠ ದೊರೆ ಇಮ್ಮಡಿ ಜಯಸಿಂಹ ಅಂತ ಹೇಳ್ತೀವಿ. ಈ ಇಮ್ಮಡಿ ಜಯಸಿಂಹ ಅಂದ್ರೆ ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಈತನೂ ಇದ್ದ. ಈತ 1015ರಿಂದ 1044ರವರೆಗೆ ಆಳ್ವಿಕೆ ಮಾಡ್ತಾನೆ. 1015ರಿಂದ 1044ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತ ನೋಡ್ರಿ, ಈತನು ಸಹಿತ ಪರಮಾರರ ಭೋಜರಾಜನನ್ನು ಅಂದ್ರೆ ಪರಮಾರರ ದೊರೆ ಭೋಜರಾಜನನ್ನು ಸೋಲಿಸ್ತಾನ. ಅದೇ ರೀತಿ ಚೋಳರ ಅರಸರಾದಂತಹ ರಾಜೇಂದ್ರ ಚೋಳನನ್ನು ಸಹಿತ ಸೋಲಿಸ್ತಾನ ಅಂತ ಗೊತ್ತಾಗುತ್ತೆ. ರಾಜೇಂದ್ರ ಚೋಳನನ್ನು ಈತ ಗೋದಾವರಿ ನದಿಯ ತೀರದ ಮೇಲೆ ಒಂದು ಯುದ್ಧದಲ್ಲಿ ಸೋಲಿಸ್ತಾನೆ. ಎಲ್ಲಿ? ಗೋದಾವರಿ ನದಿಯ ತೀರದ ಮೇಲೆ ಸೋಲಿಸ್ತಾನೆ. ಈ ರಾಜೇಂದ್ರ ಚೋಳ ಏನ್ ಮಾಡ್ತಾನಪ್ಪ ಅಂದ್ರೆ ಕಲ್ಯಾಣವನ್ನು ಸುಟ್ಟು ಭಸ್ಮ ಮಾಡ್ತಾನ. ಇಲ್ಲಿ ನೋಡ್ರಿ, ನಾವು ರಾಜಕೀಯದಲ್ಲಿ ಅನೇಕ ಏರುಪುರುಗಳನ್ನು ನೋಡ್ತೀವಿ. ಬಾದಾಮಿ ಚಾಲುಕ್ಯರ ಬಗ್ಗೆ ಮತ್ತು ಪಲ್ಲವರ ಬಗ್ಗೆ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಕಟು ವೈರಿಗಳು ಮತ್ತು ವಂಶ ಪಾರಂಪರಿಕ ವೈರತ್ವ ಇರುವಂತಹ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ಬಗ್ಗೆ ಅಧ್ಯಯನ ಮಾಡುವಾಗ ಇಲ್ಲಿ
ಸಾಮ್ರಾಜ್ಯದ ರಾಜಧಾನಿಗಳನ್ನು ವಶಪಡಿಸಿಕೊಳ್ಳುವಂತ ಪಾಲಿಟಿಕ್ಸ್ ನಡೆದಿತ್ತು. ಅಂದ್ರೆ ಇವರು ಅವರ ಸಾಮ್ರಾಜ್ಯದ ರಾಜಧಾನಿ ವಶಪಡಿಸಿಕೊಳ್ತಿದ್ರು, ಅವರು ಇವರ ಸಾಮ್ರಾಜ್ಯದ ರಾಜಧಾನಿ ವಶಪಡಿಸಿಕೊಳ್ತಿದ್ರು. ಅಂದ್ರೆ ಬಾದಾಮಿ ಚಾಲುಕ್ಯರು ಪಲ್ಲವರ ರಾಜಧಾನಿ ಕಂಚಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಶ್ರೇಷ್ಠತೆಯನ್ನು ಪಡೆದಿದ್ರು ಮತ್ತು ಪಲ್ಲವರು ವಾತಾಪಿ ಅಥವಾ ಬಾದಾಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಶ್ರೇಷ್ಠತೆಯನ್ನು ಬಯಸುತ್ತಿದ್ದರು. ಅದೇ ರೀತಿ ಇಲ್ಲಿ ಮುಂಬರುವಂತ ರಾಜಕಾರಣದಲ್ಲಿ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ ರಾಜಧಾನಿಗಳನ್ನು ಮತ್ತು ನಗರಗಳನ್ನು ಸುಟ್ಟು ಹಾಕುವುದು. ಏನು? ರಾಜಧಾನಿಗಳನ್ನು ಮತ್ತು ನಗರಗಳನ್ನು ಸುಟ್ಟು ಹಾಕುವಂತಹ ಪದ್ಧತಿಯನ್ನು ನಾವು ಇಲ್ಲಿ ನೋಡ್ತೀವಿ. ಯಾಕಂದ್ರೆ ನಾವು ನೋಡಿದ ಹಾಗೆ ಇದು ಎರಡನೆಯ ಸುಟ್ಟು ಹಾಕಿರುವಂತಹ ಭೂಪ್ರದೇಶ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾವು ರೆಸಾರ್ಟ್ ರಾಜಕಾರಣನೂ ನೋಡಿದೀವಿ, ಹೌದಾ? ರೆಸಾರ್ಟ್ ರಾಜಕಾರಣ ನೋಡಿದೀವಿ, ಆ ಕುದುರೆ ವ್ಯಾಪಾರ ಅಂತ ಹೇಳ್ತೀವಿ ಅದನ್ನು ನೋಡಿದೀವಿ. ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಿಗಿಯುವುದು ಪಕ್ಷಾಂತರವನ್ನು ನಾವು ನೋಡಿದೀವಿ. ಅದೇ ರೀತಿ ಇವತ್ತಿನ ಪಾಲಿಟಿಕ್ಸ್ಗೂ ಮತ್ತು ಆವತ್ತಿನ ಪಾಲಿಟಿಕ್ಸ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ಇವರ ಕಾಲದಲ್ಲಿ ಅಂದ್ರೆ ಚೋಳರು ಮತ್ತು ಕಲ್ಯಾಣಿ ಚಾಲುಕ್ಯರ ಸಮಯ ಸಂದರ್ಭಗಳಲ್ಲಿ ಏನ್ ನಡೆದಿತ್ತು ಅಂದ್ರೆ ನಗರಗಳನ್ನು ಮತ್ತು ರಾಜಧಾನಿಗಳನ್ನು ಸುಟ್ಟಾಕುವುದು. ಬಾದಾಮಿ ಚಾಲುಕ್ಯರು ಪಲ್ಲವರ ಕಾಲದಲ್ಲಿ ಏನ್ ನಡೆದಿತ್ತು? ರಾಜಧಾನಿಗಳನ್ನು ವಶಪಡಿಸಿಕೊಳ್ಳುವುದು. ಮತ್ತು ಇವತ್ತಿನ ಸಂದರ್ಭದಲ್ಲಿ ಏನ್ ನಡೆದಿದೆ? ಕುದುರೆ ವ್ಯಾಪಾರ ಅಂತ ಹೇಳ್ತೀವಿ, ರೆಸಾರ್ಟ್ ರಾಜಕಾರಣ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ಆ ರಾಜಕಾರಣಗಳಿಗೆ ಆ ಸಂದರ್ಭದಲ್ಲಿ ಹೆಸರು ಕೊಡ್ತಾ ಬಂದಿದ್ದಾರೆ. ಅದೇ ಈಗಿನ ರಾಜಕಾರಣ ಏನು ಹೊಸದಲ್ಲ, ಹಳೇದಂತ ನಾವು ತಿಳ್ಕೋಬಹುದು. ಅದೇ ರೀತಿ ಈ ವಂಶದ ಮತ್ತೊಬ್ಬ ದೊರೆ ಅಂತ ಹೇಳಿದಾಗ ನಾವು 1ನೇ ಸೋಮೇಶ್ವರ ಅಂತ ಹೇಳ್ತೀವಿ. ಈ 1ನೇ ಸೋಮೇಶ್ವರ 1044ರಿಂದ 1068ರವರೆಗೆ ಆಳ್ವಿಕೆ ಮಾಡ್ತಾನೆ. ಇಲ್ಲಿ 1044ರಿಂದ 1068ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ. ಈತ ಇಮ್ಮಡಿ ಜಯಸಿಂಹನ ಮಗ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ 1044ರವರೆಗೆ ಜಯಸಿಂಹ ಆಳ್ವಿಕೆ ಮಾಡ್ತಾನ. ಈತನ ನಂತರ ಈತನ ಹಿರಿಯ ಮಗ ಯಾರು? ಇಮ್ಮಡಿ ಜಯಸಿಂಹನ ಹಿರಿಯ ಮಗ 1ನೇ ಸೋಮೇಶ್ವರ ಆಳ್ವಿಕೆಗೆ ಬರ್ತಾನ. ಅವಾಗ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಮಾನ್ಯಖೇಟದಿಂದ ರಾಜಧಾನಿಯನ್ನು ಕಲ್ಯಾಣಕ್ಕೆ ಶಿಫ್ಟ್ ಮಾಡ್ತಾನ. ಮಾನ್ಯಖೇಟದಿಂದ ರಾಜಧಾನಿಯನ್ನು ಕಲ್ಯಾಣಕ್ಕೆ ಸ್ಥಳಾಂತರ ಮಾಡ್ತಾನ. ಅಲ್ಲಿಂದ ಮುಂದೆ ಕಲ್ಯಾಣವೇ ಇವರ ರಾಜಧಾನಿಯಾಗಿ ಉಳಿಯುತ್ತದೆ. ಅಲ್ಲಿಂದ ಮುಂದೆ ಕಲ್ಯಾಣವೇ ಇವರ ರಾಜಧಾನಿಯಾಗಿ ಉಳಿಯುತ್ತದೆ. ಹಿಂಗಾಗಿ ನಾವು ಇವರನ್ನು ಕಲ್ಯಾಣಿ ಚಾಲುಕ್ಯರು ಅಂತ ಅಧ್ಯಯನ ಮಾಡ್ತೀವಿ, ಹೊರತು ಮಾನ್ಯಖೇಟದ ಚಾಲುಕ್ಯರು ಅಂತ ಅಧ್ಯಯನ ಮಾಡಲ್ಲ ಅಂತ ನಿಮಗೆ ಗೊತ್ತಿರಲಿ. ಅದೇ ರೀತಿ ಈತ ಚೋಳರ ರಾಜರಾಜನ ಹತ್ಯೆಯನ್ನು ಮಾಡ್ತಾನ ಅಂತ ಗೊತ್ತಾಗತ್ತೆ. ಈಗ ಆ ಪಾಲಿಟಿಕ್ಸ್ ಮುಗೀತು. ಈಗ ಸ್ಟಾರ್ಟ್ ಏನಾಯ್ತಪ್ಪ ಅಂದ್ರೆ ಹತ್ಯೆ ಮಾಡುವಂತ ಪಾಲಿಟಿಕ್ಸ್ ಸ್ಟಾರ್ಟ್ ಆಗತ್ತ. ಇಲ್ಲಿ ನೋಡ್ರಿ, ಚೋಳರ ದೊರೆ ರಾಜರಾಜ ಚೋಳನನ್ನು ಈತ ಹತ್ಯೆಯನ್ನು ಮಾಡ್ತಾನ ಅಂತ ಗೊತ್ತಾಗತ್ತ. ಈ ಹತ್ಯೆಯನ್ನು ಮಾಡಿದಂತ ವಿಜಯವನ್ನು ಸಾಧಿಸಿರಂತಹ ಸಂದರ್ಭದಲ್ಲಿ ವಿಜಯ ಸ್ತಂಭವೊಂದನ್ನು ಸ್ಥಾಪನೆ ಮಾಡ್ತಾನೆ ಈತ. ಕೊಲ್ಲಾಪುರದಲ್ಲಿ ಒಂದು ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಯಾಕ? ರಾಜರಾಜ ಚೋಳನನ್ನು ನಾನು ಕೊಂದು ಹಾಕಿನಲ್ಲ ಅನ್ನುವಂತಹ ಒಂದು ವಿಜಯ ಪತಾಕೆಯನ್ನು ಹಾಕಲು ಅಥವಾ ಇತಿಹಾಸದ ಪುಟಗಳಲ್ಲಿ ಒಂದು ಶ್ರೇಷ್ಠತ್ವವನ್ನು ಪಡೆಯುವಂತ ಸಂದರ್ಭ ಇದು. ಕೊಲ್ಲಾಪುರದಲ್ಲಿ ಒಂದು ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಇವತ್ತಿನ ಮಹಾರಾಷ್ಟ್ರದ ಕೊಲ್ಲಾಪುರ ಎಂಬ ನಗರದಲ್ಲಿ ಏನ್ ಮಾಡ್ತಾನಪ್ಪ? ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಈತರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಈತ ನಂತರ ದಿನಗಳಲ್ಲಿ 6ನೇ ವಿಕ್ರಮಾದಿತ್ಯ ಆಳ್ವಿಕೆಗೆ ಬರ್ತಾನ. ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ 6ನೇ ವಿಕ್ರಮಾದಿತ್ಯನು ಪ್ರಥಮ ಅಂತ ಹೇಳ್ತೀವಿ. ಈ ವಂಶದ ಅಂದ್ರೆ ಪ್ರತಿಯೊಂದು ವಂಶದಲ್ಲಿ ಶ್ರೇಷ್ಠ ದೊರೆಗಳು ಬಂದೇ ಬರ್ತಾರೆ, ಅವರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅವರ ಶ್ರೇಷ್ಠತ್ವವೇ ಅವರ ಆಡಳಿತ ಶ್ರೇಷ್ಠತ್ವ ಅಥವಾ ಅವರು ಕೊಟ್ಟಿರುವಂತಹ ದಾನದತ್ತಿಗಳು, ಅವರು ಜನರಿಗೆ ಕೊಟ್ಟಿರುವಂತಹ ನ್ಯಾಯಯುತವಾದ ಆಡಳಿತ ವ್ಯವಸ್ಥೆ, ಇದುವೇ ಆ ವಂಶಕ್ಕೆ ಶ್ರೇಷ್ಠತೆಯನ್ನು ಕೊಡುತ್ತಾ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಕಾಕುಸ್ಥವರ್ಮನ ಬಗ್ಗೆ ಅಧ್ಯಯನ ಮಾಡ್ತೀವಿ ಬನವಾಸಿ ಕದಮರಲ್ಲಿ. ಅದೇ ರೀತಿ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ ಬಾದಾಮಿ ಚಾಲುಕ್ಯರಲ್ಲಿ. ಮತ್ತು ನೃಪತುಂಗನ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಮೋಘವರ್ಷ ನೃಪತುಂಗನ ಬಗ್ಗೆ ಅಧ್ಯಯನ ರಾಷ್ಟ್ರಕೂಟರಲ್ಲಿ ಮಾಡ್ತೀವಿ. ಅದೇ ರೀತಿ ಗಂಗರಲ್ಲಿ ದುರ್ವಿನೀತನ ಬಗ್ಗೆ ಅಧ್ಯಯನ ಮಾಡ್ತೀವಿ. ಚಾವುಂಡರಾಯ ಎಂಬ ಮಂತ್ರಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಈತ ಅಂದ್ರೆ 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರಲ್ಲಿ ಶ್ರೇಷ್ಠತ್ವವನ್ನು ಪಡೆದಿದ್ದ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಕಲ್ಯಾಣಿ ಚಾಲುಕ್ಯರ
ಆರನೇ ವಿಕ್ರಮಾದಿತ್ಯ ಶ್ರೇಷ್ಠತ್ವವನ್ನು ಪಡೆದಿದ್ದ ಅಂತ ಗೊತ್ತಾಗುತ್ತಾ. ಇಲ್ಲಿ ನೋಡ್ರಿ, ಬಿಲ್ಹನನ ವಿಕ್ರಮಾಂಕ ಚರಿತ್ರೆಯಲ್ಲಿ ಬಿಲ್ಹನ ಎಂಬ ಕವಿಯು ವಿಕ್ರಮಾಂಕ ದೇವಚರಿತೆ ಎಂಬ ಕೃತಿಯನ್ನು ಬರೀತಾನ. ಈ ವಿಕ್ರಮಾಂಕ ದೇವಚರಿತೆ ಕಲ್ಯಾಣಿ ಚಾಲುಕ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲು ಸಹಾಯ ಆಗುತ್ತದ. ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಇತಿಹಾಸ ನಮಗೆ ತಿಳಿಸಿಕೊಡುತ್ತಿರುವಂತಹ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ನಾವು ಪ್ರಥಮವಾಗಿ ಬಿಲ್ಹನನ ವಿಕ್ರಮಾಂಕ ದೇವಚರಿತೆ ಅಂತ ಹೇಳ್ತೀವಿ. ಎರಡನೆಯದಾಗಿ ಮಾನಸೋಲ್ಲಾಸ ಅಂತ ಹೇಳ್ತೀವಿ. ಬಿಲ್ಹನ ಬರೆದಿರುವಂತಹ ಈ ಕೃತಿ ಆರನೇ ವಿಕ್ರಮಾದಿತ್ಯನ ಶ್ರೇಷ್ಠತೆಯ ಬಗ್ಗೆ, ಆತನ ಆಡಳಿತದ ಬಗ್ಗೆ, ಆತನ ವಂಶಸ್ಥರ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿ 1076ರಲ್ಲಿ ಚಾಲುಕ್ಯರ ವಿಕ್ರಮ ಶಕೆಯನ್ನು ಪ್ರಾರಂಭಿಸ್ತಾನೆ. ಚಾಲುಕ್ಯರ ವಿಕ್ರಮ ಶಕೆ ಅಂತ ನಾವು ವಿಕ್ರಮ ಶಕೆಯನ್ನು ನಾವು ಓದ್ತೀವಿ. ಶಕೆ ಶ್ರೀ ಶಾಲಿವಾಹನ ಶಕೆ 1927 ಅಂತ ಓದ್ತೀವಿ. ವಿಕ್ರಮ ಶಕೆ ಇವೆಲ್ಲವನ್ನು ಓದ್ತೀವಲ್ಲ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಮುಂಜಾನೆ ಪಂಚಾಂಗ ಓದುವಂತ ಪದ್ಧತಿ ಇವತ್ತಿಗೂ ಸಹಿತ ಅದಿದೆ. ಸ್ಕೂಲ್ಗಳಲ್ಲಿ ಅಂದ್ರೆ ಪ್ರೌಢಶಾಲೆಯಲ್ಲಿದ್ದಾಗ, ಪ್ರಾಥಮಿಕ ಶಾಲೆಗಳಿದ್ದಾಗ ಪಂಚಾಂಗವನ್ನು ಓದುವಂತ ಪದ್ಧತಿ ಸರ್ಕಾರ ಜಾರಿಗೆ ತಂದಿತ್ತು. ಈ ವ್ಯವಸ್ಥೆಯು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಫಾಲೋ ಮಾಡ್ತಿದ್ವು. ಅವಾಗ ನಾವು ನೋಡಿದಾಗ ನೋಡ್ರಿ, ಈ ವಿಕ್ರಮ ಶಕೆ ಬಗ್ಗೆ ಓದ್ತೀವಿ, ಹೌದಲ್ಲ. ಅದೇ ರೀತಿ ಇದು ಆರನೇ ವಿಕ್ರಮಾದಿತ್ಯನ ಕಾಲಘಟ್ಟದಲ್ಲಿ ಪ್ರಾರಂಭವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. 1076ರಲ್ಲಿ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯ ವಿಕ್ರಮ ಶಕೆಯನ್ನು ಪ್ರಾರಂಭಿಸ್ತಾನೆ. ಈ ರೀತಿ ಆಗತ್ತ. ಮುಂದೆ ಈತ ಜಯಸಿಂಹ ಅಂತ ಹೇಳ್ತೀವಿ. ಈತನ ತಮ್ಮನಾಗಿರುವಂತಹ ಜಯಸಿಂಹ ಏನ್ ಮಾಡ್ತಾನೆ, ದಂಗೆ ಎದ್ದು ಶಿಲಾಹಾರರ ದಂಗೆ, ಅಂದ್ರೆ ಈ ಜಯಸಿಂಹನ ಕಾಲದಲ್ಲಿ ಆಗಿರುವಂತಹ, ನಾನು ಶಿಲಾಹಾರರ ಬಗ್ಗೆ ಹೇಳಿದೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ಗುರ್ಜರು ಮತ್ತು ಶಿಲಾಹಾರರು ಬರ್ತಾರಲ್ಲ, ಈ ಶಿಲಾಹಾರರು ದಂಗೆ ಎದ್ದಾಗ ಆ ದಂಗೆಯನ್ನು ಅಡಗಿಸ್ತಾನ ಯಾರು, ಜಯಸಿಂಹ. ಅಂದ್ರೆ ಜಯಸಿಂಹನೂ ಸಹಿತ ದಂಗೆ ಹೇಳ್ತಾನ. ಮೊದಲ ಬಾರಿಗೆ ಜಯಸಿಂಹ ದಂಗೆ ಹೇಳ್ತಾನ, ಆ ದಂಗೆಯನ್ನು ಅಡಗಿಸ್ತಾನ. ಮುಂಬರುವ ದಿನಗಳಲ್ಲಿ ಶಿಲಾಹಾರರು ದಂಗೆ ಎದ್ದಾಗ ಶಿಲಾಹಾರರ ದಂಗೆಯು ಆತನ ತಮ್ಮನಾದಂತ ಜಯಸಿಂಹ ಮತ್ತು ಈತ ಇಬ್ರು ಜನ ಸೇರಿ ಆ ಶಿಲಾಹಾರರ ಭೂಪ್ರದೇಶಕ್ಕೆ ಹೋಗಿ ಅವರ ದಂಗೆಯನ್ನು ಅಡಗಿಸ್ತಾರ. ಇದರಿಂದ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾರ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಹೊಯ್ಸಳರು ಇವರ ಸಾಮಂತರಾಗ್ತಾರ. ಅಂದ್ರೆ ಹೊಯ್ಸಳರನ್ನು ಸೋಲಿಸಿ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾರ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಹಲಸೂರು ಮತ್ತು ಹೊಸವೀಡು ಕದನಗಳಲ್ಲಿ, ಹಲಸೂರು ಮತ್ತು ಹೊಸಮೀಡು ಎಂಬ ಕದನಗಳಲ್ಲಿ ಹೊಯ್ಸಳರ ವಿಷ್ಣುವರ್ಧನರನ್ನು ಸೋಲಿಸ್ತಾರ. ಹಲಸೂರು ಮತ್ತು ಹೊಸಮೀಡು ಎಂಬ ಭೂಪ್ರದೇಶದಲ್ಲಿ ಕದನ ನಡೀತಾವ. ಈ ಕದನದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನ್ನು ಸೋಲಿಸಿ ಅವರನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾರ ಅಂತ ಗೊತ್ತಾಗತ್ತ. ಇವರು ಪರಮಾರರ ಉದಯಾದಿತ್ಯನನ್ನು ಸೋಲಿಸ್ತಾನ ಅಂತ ಗೊತ್ತಾಗತ್ತ. ಶಿಲಾಹಾರರು, ಪರಮಾರರು, ಗುರ್ಜರರು ಇವರು ಇವರ ಸಾಮ್ರಾಜ್ಯದ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದ ಉತ್ತರ ಭಾಗದಲ್ಲಿ ಕಂಡು ಬರ್ತಾರೆ. ಇವರು ಸಹಿತ ದಂಗೆ ಎದ್ದಾಗ ಅವರನ್ನು ಸೋಲಿಸ್ತಾನ ಅಂತ ಹೇಳ್ತಾರೆ. ಪರಮಾರರ ಉದಯಾದಿತ್ಯನನ್ನು ಸೋಲಿಸ್ತಾನ ಅನ್ನೋದು ನಮಗೆ ಗೊತ್ತಾಗತ್ತೆ. ಗುರ್ಜರರ ಸಿಂಧು ರಾಜ್ಯ ಅಂತ ಬರ್ತಾನೆ. ಗುರ್ಜರರ ಸಿಂಧು ರಾಜರನ್ನು ಸಹಿತ ಸೋಲಿಸ್ತಾನ. ಮುಂದೆ ಕಲಚೂರಿಯ ಜಾಜಲ ದೇವನನ್ನು ಸಹಿತ ಸೋಲಿಸ್ತಾನ. ಹಂಗಾದ್ರೆ ಕಲಚೂರಿಯವರು ಅಂತ ಬರ್ತಾರ. ಆಕ್ಚುಲಿ ಇವರ ರಿಲೇಟಿವ್, ಇವರ ಸಂಬಂಧಿಕರು. ಇವರ ಸಾಮಂತರಲ್ಲಿ ಶ್ರೇಷ್ಠರಿರ್ತಾರ. ಅಂದ್ರೆ ಸಾಮಂತರಲ್ಲಿಯೇ ಅತ್ಯಂತ ಶ್ರೇಷ್ಠರಿರ್ತಾರ, ಬಲಾಢ್ಯರಿರ್ತಾರ. ಇವರು ಸಹಿತ ದಂಗೆ ಹೇಳ್ತಾರ. ಜಾಜಮಲ್ಲ ದೇವ ಅಂತ ಬರ್ತಾನ. ಆತ ದಂಗೆ ಎದ್ದಾಗ ಆತನ ದಂಗೆಯನ್ನು ಸಹಿತ ಈ ಆರನೇ ವಿಕ್ರಮಾದಿತ್ಯ ಅಡಗಸ್ಥಾನ ಅನ್ನೋದು ನಮಗೆ ಗೊತ್ತಾಗತ್ತ. ಈ ಒಟ್ಟಿನಲ್ಲಿ ನಾವು ನೋಡಿದಾಗ ಇವರ ಆಡಳಿತ ವ್ಯವಸ್ಥೆಯಲ್ಲಿ, ಅಂದ್ರೆ ಈ ಆರನೇ ವಿಕ್ರಮಾದಿತ್ಯನ ಆಡಳಿತ ವ್ಯವಸ್ಥೆಯಲ್ಲಿ ಗುರ್ಜರು ಆಗಿರ್ಬಹುದು, ಪರಮಾರರು ಆಗಿರಬಹುದು, ಶಿಲಾಹಾರರು ಆಗಿರಬಹುದು, ಅದೇ ರೀತಿ ದಕ್ಷಿಣದ ಚೋಳರು ಆಗಿರಬಹುದು, ಇವರೆಲ್ಲರೂ ಸಹಿತ ಈತನ ಕಾಲದಲ್ಲಿ ದಂಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಈತನ ತಮ್ಮನಾಗಿಂತ ಜಯಸಿಂಹನು ದಂಗೆ ಎದ್ದಿರ್ತಾನ. ಆ ದಂಗೆಗಳನ್ನು ಅಡಗಿಸಿ ಸಾಮ್ರಾಜ್ಯವನ್ನು ಶಾಂತಿಯುತವಾಗಿ ಆಳ್ವಿಕೆ ಮಾಡ್ತಾನ. ಇದು ಆತನ ಬಗ್ಗೆ ವರ್ಣನೆ ಇರುವಂತಹ ಕೃತಿ. ಅಂದ್ರೆ ವಿಕ್ರಮಾಂಕ ದೇವಚರಿತ್ರೆಯಲ್ಲಿ ನಮಗೆ ಗೊತ್ತಾಗುತ್ತಾ, ಬಿಲ್ಹನ ಬರೆದಿರುವಂತಹ ವಿಕ್ರಮಾಂಕ ದೇವಚರಿತ್ರೆ ಇವನ ಕಾಲದ ಶ್ರೇಷ್ಠವಾದಂತಹ
ಕೃತಿಯಾಗಿದ್ದು ಸಾಹಿತ್ಯಿಕ ಕೊಡುಗೆಯಾಗಿದೆ ಅಂತ ಗೊತ್ತಾಗುತ್ತದೆ. ಅದೇ ರೀತಿ ವಿಜ್ಞಾನೇಶ್ವರ ಎಂಬ ಕವಿ ಬರ್ತಾನ. ಈ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಅಂತ ಹೇಳ್ತಾರ. ಈ ಮಿತಾಕ್ಷರ ಸಂಹಿತೆ ಎಂಬ ಕೃತಿಯನ್ನು ಬರಿತಾನ. ಈತನ ಕಾಲದಲ್ಲಿ ರಚನೆ ಆಗಿರುವಂತಹ ಈ ಕೃತಿ, ಈ ಎರಡೂ ಕೃತಿಗಳು ಈ ವಂಶದ ಮತ್ತು ಈತನ ಸಾಮ್ರಾಜ್ಯದ ಮತ್ತು ಈತನ ಆಡಳಿತ ವ್ಯವಸ್ಥೆಯ ಇತಿಹಾಸವನ್ನು ತಿಳಿಸಿಕೊಡ್ತಾವ. ಅದೇ ರೀತಿ ಈ ಎರಡೂ ಕೃತಿಗಳು ಈ ಎರಡೂ ಕೃತಿಗಳು ಏನ್ ಮಾಡ್ತಾವ ಅಂದ್ರ ಈ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸಿಕೊಳ್ಳೋದ್ರ ಮುಖಾಂತರ ಈತನ ಶ್ರೇಷ್ಠತೆಯನ್ನು ಹೇಳಿಕೊಡ್ತಾವ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂದೆ ಈತನ ನಂತರದ ದಿನಗಳಲ್ಲಿ ಮತ್ತೊಬ್ಬ ದೊರೆ ಬರ್ತಾನ, ಮೂರನೇ ಸೋಮೇಶ್ವರ ಅಂತ ಹೇಳ್ತೀವಿ. ಮೂರನೇ ಸೋಮೇಶ್ವರನು ಸಹಿತ ಈ ವಂಶದ ಶ್ರೇಷ್ಠ ದೊರೆ, ಸಾಹಿತ್ಯ ಪ್ರಿಯನಾಗಿದ್ದ, ಸ್ವತಃ ವಿದ್ವಾಂಸನಾಗಿದ್ದ. ಮೂರನೇ ಸೋಮೇಶ್ವರ ಸ್ವತಃ ವಿದ್ವಾಂಸನಾಗಿದ್ದ, ಸಾಹಿತ್ಯ ಪ್ರಿಯನಾಗಿದ್ದ. ಈತನು ಸಹಿತ ಈ ಸಾಮ್ರಾಜ್ಯವನ್ನು ಅತ್ಯಂತ ಸೂಕ್ಷ್ಮವಾಗಿ, ಅಂದರೆ ಅತ್ಯಂತ ವಿಚಾರಬದ್ಧವಾಗಿ ಶಾಂತಿಯುತವಾದ ಆಡಳಿತವನ್ನು ಕೊಡ್ತಾನೆ. ಶಾಂತಿಯುತವನ್ನು ಆಡಳಿತವನ್ನು ಕೊಡೋದ್ರ ಮುಖಾಂತರ ಜನರ ಪ್ರೀತಿಗೆ ಪಾತ್ರನಾಗಿರ್ತಾನ ಅನ್ನೋದು ಗೊತ್ತಾಗುತ್ತೆ. ಈ ಸೋಮೇಶ್ವರನ ಕಾಲಾವಧಿ, ಮೂರನೇ ಸೋಮೇಶ್ವರನ ಕಾಲಾವಧಿ 1027ರಿಂದ 1139 ಅಂತ ಹೇಳ್ತೀವಿ. 1027ರಿಂದ 1139 ಅಂತ ಹೇಳ್ತಾರೆ. ಈತ ನೋಡ್ರಿ ಕ್ರಿಸ್ತಶಕ 1027ಕ್ಕೆ ಪಟ್ಟಕ್ಕೆ ಬರ್ತಾನ. ಕ್ರಿಸ್ತಶಕ 1027ಕ್ಕೆ ಪಟ್ಟಕ್ಕೆ ಬರ್ತಾನ. ಮುಂದೆ ಕ್ರಿಸ್ತಶಕ 1136ರಲ್ಲಿ 1136 ಅಂದ್ರೆ 1136ರಲ್ಲಿ ಮಾನಸೋಲ್ಲಾಸ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ಜ್ಞಾನದ ವಿಶ್ವಕೋಶ ಅಂತ ಹೇಳಿ ಕರೀತಾರ. ಜ್ಞಾನದ ವಿಶ್ವಕೋಶ ಅಂತ ಹೇಳಿ ಕರೀತಾರ. ಇದು ಮಾನಸೋಲ್ಲಾಸ ಎಂಬ ಕೃತಿಯನ್ನು ಬರೀತಾನ. ಈ ಮಾನಸೋಲ್ಲಾಸ ಕೃತಿ ಜೀವನದಲ್ಲಿ ಒಂದು ಸರಿ ಸಿಕ್ಕರೆ, ಅಂದ್ರೆ ಸಿಗಲೇಬೇಕು, ಈ ಮಾನಸೋಲ್ಲಾಸ ಕೃತಿಯನ್ನು ಒಂದು ಸರಿ ಓದ್ರಿ. ನೀವು ಒಂದು ಬಾರಿ ಈ ಕೃತಿಯನ್ನು ಓದಿದಾಗ ನಿಮಗೆ ಸಂಬಂಧಗಳ ಬಗ್ಗೆ ಗೊತ್ತಾಗತ್ತ, ಪ್ರಕೃತಿಯ ಬಗ್ಗೆ ಗೊತ್ತಾಗತ್ತ, ಪ್ರಕೃತಿಯ ವರ್ಣನೆ, ಪ್ರೀತಿ ಪ್ರೇಮಗಳ ಮೇಲೆ ಇರುವಂತಹ ನಂಬಿಕೆಯ ಬಗ್ಗೆ ಗೊತ್ತಾಗತ್ತ. ಈ ಕೃತಿ ಒಂದ್ಸರಿ ಸಿಕ್ಕರೆ ಒಂದ್ಸರಿ ಓದ್ರಿ. ಮಾನಸೋಲ್ಲಾಸ ಎಂಬ ಕೃತಿ ಜ್ಞಾನ, ಅಂದ್ರೆ ಜ್ಞಾನದ ವಿಶ್ವಕೋಶ ಅಂತ ಇದಕ್ಕೆ ಕರೆದಿದ್ದಾರೆ. ಅದೇ ರೀತಿ ಈತನಿಗೆ ಇರುವಂತಹ ಬಿರುದುಗಳು ಅಂತ ನಾವು ನೋಡಿದಾಗ ಸರ್ವಜ್ಞ ಚಕ್ರವರ್ತಿ ಅಂತ ಬಿರುದಿತ್ರಿ. ಏನೋ ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದಿತ್ತು. ಅದೇ ರೀತಿ ಭೂಲೋಕ ಮಲ್ಲ ಎಂಬ ಬಿರುದಿತ್ತು. ಅಂದ್ರೆ ಮೂರನೇ ಸೋಮೇಶ್ವರನಿಗೆ ಇರುವಂತಹ ಬಿರುದುಗಳು ನಾವು ನೋಡಿದಾಗ ಈತನ ಆಡಳಿತ ವ್ಯವಸ್ಥೆ, ಈತನ ಸಾಹಿತ್ಯ ಇವು ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸುವುದರಲ್ಲಿ, ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಲ್ಲಿ ಪ್ರಮುಖವಾಗಿದ್ದವು ಅಂತ ಗೊತ್ತಾಗತ್ತ. ಅತ್ಯಂತವಾದ ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡಿರುವಂತಹ ಈತ ಶ್ರೇಷ್ಠವಾದ ಆಡಳಿತವನ್ನು ಕೊಡ್ತಾನ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತ ಅಂತ ನಾ ಹೇಳ್ಬೋದು. ಇಲ್ಲಿ ಈ ವಂಶದ ಮತ್ತೊಬ್ಬ ದೊರೆ ಅಥವಾ ಕೊನೆಯ ದೊರೆ ಅಂತ ಹೇಳ್ಬೋದು, ಎರಡನೆಯ ಜಗದೇಕ ಮಲ್ಲ ಅಂತ ಹೇಳ್ತೀವಿ. ಯಾರು? ಎರಡನೆಯ ಜಗದೇಕ ಮಲ್ಲ 1039ರಿಂದ ಅಂದ್ರೆ 1139ರಿಂದ 1149ರವರೆಗೆ, ಅಂದ್ರೆ 1149ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನ. ಈತನ ಮೂಲ ಹೆಸರು ಪೇರ್ಮಕ್ ಅಂತ ಹೆಸರಿತ್ತು. ಏನು? ಪೇರ್ಮಕ್ ಅಂತ ಕರೀತರು. ಈತನ ಕಾಲದಲ್ಲಿ ಆಗಿರುವಂತಹ ಮುಖ್ಯವಾದ ಇನ್ಸಿಡೆಂಟ್ ಅಂತ ನೋಡಿದಾಗ ಕಲಚೂರಿಯ ಬಿಜ್ಜಳ ಮನೆತನದಂತಹ ಬಿಜ್ಜಳ ಮನೆತನವು ಪ್ರಬಲತೆಯನ್ನು ಪಡೆದುಕೊಳ್ತಾ ಹೋಯಿತು. ಇವರು ದಂಗೆ ಹೇಳ್ತಾ ಮುಂದೆ ಏನಾಯ್ತು ಅಂದ್ರೆ ಕಲಚೂರಿಯ ಬಿಜ್ಜಳರ ದಂಗೆಯನ್ನು ಅಡಗಿಸುವುದರಲ್ಲಿ ಈತ ಸಂಪೂರ್ಣವಾಗಿ ವಿಫಲನಾದ. ಅವಾಗ ಕಲಚೂರಿಯ ಬಿಜ್ಜಳರ ದಂಗೆಯನ್ನು ಅಡಗಿಸುವುದರಲ್ಲಿ ವಿಫಲನಾಗಿದ್ದ ಕಾರಣಕ್ಕಾಗಿ ಈತ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾನ. ಮುಂದೆ ಕಲ್ಯಾಣಿ ಚಾಲುಕ್ಯರು ತನ್ನ ಪ್ರಬಲತೆಯನ್ನೇ ಕಳೆದುಕೊಳ್ತಾರೆ ಅಂತ ಹೇಳ್ತೀವಿ. ಅಸ್ತಿತ್ವವನ್ನೇ ಕಳೆದುಕೊಳ್ತಾರ, ತನ್ನ ಪ್ರಬಲತೆಯನ್ನೇ ಕಳೆದುಕೊಳ್ತಾರ. ಮುಂದೆ ಏನಾಗತ್ತ ಅಂದ್ರೆ ಈ ವಂಶದ ಕೊನೆಯ ಅರಸನಾಗಿ 4ನೇ ಸೋಮೇಶ್ವರ ಆಳ್ವಿಕೆಗೆ ಬರ್ತಾನ. ಹಾಗಾದ್ರೆ ಇಲ್ಲಿ ನಡುವೆ ಬಂದಿರುವಂತಹ ಈ ಕಲಚೂರಿಯ ಬಿಜ್ಜಳ ಮನೆತನವು ಅಥವಾ ಬಿಜ್ಜಳ ದೊರೆ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನ. ಅವಾಗ ಈತನ ಕಾಲದಲ್ಲಿ ಈತನ ಶ್ರೇಷ್ಠತೆಯನ್ನು ಅಥವಾ ಈತನ ಬಗ್ಗೆ ನಾವು ಇತಿಹಾಸದಲ್ಲಿ ಓದುತ್ತೀವಲ್ಲ, ಕಾರಣ ಏನಪ್ಪಾ ಅಂದ್ರೆ
ಈತನ ಕಾಲದಲ್ಲಿ ಸಮಾಜ ಸುಧಾರಣೆಗೆ ಅಡಿಪಾಯವನ್ನು ಹಾಕ್ತಾರೆ. ಅಂದ್ರೆ ಕಲಚೂರಿಯ ಬಿಜ್ಜಳರು ಪ್ರಬಲರಾಗಿರುವಂತಹ ಸಂದರ್ಭಗಳಲ್ಲಿ ಈ ಭೂ ಪ್ರದೇಶದಲ್ಲಿ ಕಲಚೂರಿಯ ಬಿಜ್ಜಳರು ಏನ್ ಮಾಡ್ತಾರಪ್ಪ ಅಂದ್ರ ಸೊಲ್ಲಾಪುರದ ಭೂಭಾಗದಲ್ಲಿರುವಂತಹ ಮಂಗಳವೇಡವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದಾನೆ. ಈ ಮಂಗಳವೇಡವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂತಹ ಸಮಯ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ತಾಮ್ರಪಟ ಸಿಗತ್ತ. ಆ ತಾಮ್ರಪಟ ಶಾಸನವನ್ನು ಓದುವುದು ಯಾರಿಗೂ ಆಗಲ್ಲ. ಆ ಸಮಯದಲ್ಲಿ ಏನಾಗತ್ತಂದ್ರೆ ಆ ತಾಮ್ರಪಟ ಶಾಸನವನ್ನು ಓದುವಂತಹ ಸಮಯ ಸಂದರ್ಭ ಯಾರಿಗೆ ಬರುತ್ತಪ್ಪ ಅಂದ್ರೆ ಬಸವೇಶ್ವರರಿಗೆ ಬರುತ್ತ. ಬಸವೇಶ್ವರರು ಅಂದ ತಕ್ಷಣ ಸಮಾಜ ಸುಧಾರಣೆಯ ಹರಿಕಾರ ಅಂತ ಹೇಳ್ತೀವಿ. ಅವಾಗ ಬಸವೇಶ್ವರರು ಏನ್ ಮಾಡ್ತಾರೆ ಅಂದ್ರೆ ಈ ತಾಮ್ರಪಟ ಶಾಸ್ತ್ರವನ್ನು ಓದ್ತಾರೆ. ಈ ತಾಮ್ರಪಟ ಶಾಸ್ತ್ರವನ್ನು ಓದಿದ ನಂತರ ಈ ಬಸವೇಶ್ವರರ ಟ್ಯಾಲೆಂಟ್ ಅನ್ನ ನೋಡಿ, ಅಂದ್ರೆ ಅವರ ಬೌದ್ಧಿಕ ಶಕ್ತಿಯನ್ನು ನೋಡಿ ಆತನಿಗೆ ಏನ್ ಮಾಡ್ತಾರೆ ಅಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಮಂತ್ರಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ. ಮುಂದೆ ಸಾಮ್ರಾಜ್ಯದಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾರೆ, ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ, ಇದೇ ರೀತಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆ ಸಮಯ ಸಂದರ್ಭದಲ್ಲಿ ಬಸವೇಶ್ವರರು ಏನ್ ಮಾಡ್ತಾರೆ ಅಂದ್ರೆ ಸಮಾಜ ಸುಧಾರಣೆಯತ್ತ ಹೆಜ್ಜೆಯನ್ನಿಡ್ತಾರೆ. ಸಮಾಜ ಸುಧಾರಣೆ ಅಂದ ತಕ್ಷಣ ಈ ಸಮಾಜದಲ್ಲಿರುವಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದ ಕಡೆಗೆ ಗಮನವನ್ನು ಸೆಳೆಸ್ತಾರೆ. ಅಂದ್ರೆ ಈ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ. ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧ ಮಾಡುವುದರ ಮುಖಾಂತರ ಇವರು ಬೇರೆ ಬೇರೆ ಜಾತಿಗಳ ಜನರನ್ನು ಒಂದುಗೂಡಿಸಿ ವೈವಾಹಿಕ ಸಂಬಂಧಗಳನ್ನು ಮಾಡಲು ಪ್ರಯತ್ನ ಮಾಡ್ತಾರೆ. ಆ ಸಮಯ ಸಂದರ್ಭದಲ್ಲಿ ಹಿಂದೂ ಧರ್ಮವು ಸಂಪೂರ್ಣವಾಗಿ ಮೂಢನಂಬಿಕೆಗಳ ವಿಚಾರಧಾರೆಗೆ ಒಳಪಟ್ಟಿತ್ತು. ಆ ಸಮಯದಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ಈ ಧರ್ಮ ಎಂಬ ವ್ಯವಸ್ಥೆಯಲ್ಲಿ, ಜಾತಿ ಎಂಬ ವ್ಯವಸ್ಥೆಯಲ್ಲಿ ಯಾವುದೂ ಅಲ್ಲ, ಮಾನವ ಕುಲ ಅನ್ನೋದು ಒಂದೇ ಒಂದು ಅನ್ನುವ ವಿಚಾರಧಾರೆಯನ್ನು ಜನರ ಮುಂದೆ ಇಡ್ತಾರೆ. ಈ ವಿಚಾರಧಾರೆಯನ್ನು ಇಟ್ಟಾಗ ಜನರು ಅದು ಸರಳವಾಗಿ ಸ್ವೀಕರಿಸುವುದಿಲ್ಲ. ಆ ಸಮಯದಲ್ಲಿ ಈ ಕಲಚೂರಿಯ ಬಿಜ್ಜಳನ ಆಸ್ಥಾನದ ಮಂತ್ರಿಯಾಗಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿ ಬಸವೇಶ್ವರರು ಅದನ್ನೆಲ್ಲವನ್ನು ತ್ಯಾಗ ಮಾಡಿ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಕೂಡಲ ಸಂಗಮದಲ್ಲಿ ತಪಸ್ಸನ್ನು ಮಾಡ್ತಾರೆ. ಅಲ್ಲಿ ದೀಕ್ಷೆಯನ್ನು ಪಡಿತಾರೆ. ಲಿಂಗಾಯತ ದೀಕ್ಷೆಯನ್ನು ಪಡೆಯುವುದರ ಮುಖಾಂತರ ಲಿಂಗಾಯತ ಧರ್ಮ, ವೀರಶೈವ ಧರ್ಮ, ಲಿಂಗಾಯತ ಧರ್ಮವನ್ನು ಸ್ವೀಕರಿಸುವುದರ ಮುಖಾಂತರ ಸಮಾಜ ಸುಧಾರಣೆಯತ್ತ ಒಂದು ಹೆಜ್ಜೆಯನ್ನು ಇಡ್ತಾರೆ. ಇವರನ್ನು ನಾವು ಮಾರ್ಟಿನ್ ಲೂಥರ್ ಅಂತಲೂ ಕರಿತೀವಿ. ಯಾಕಂದ್ರೆ 12ನೇ ಶತಮಾನದಲ್ಲಿಯೇ ಕನ್ನಡಿಗರು ಅಥವಾ ಭರತ ಖಂಡದ ಜನರು ಅಷ್ಟೊಂದು ಪ್ರಜ್ಞಾವಂತರಾಗಿದ್ರು, ಸಮಾಜ ವ್ಯವಸ್ಥೆಯ ಬಗ್ಗೆ ಜನರಿಗೆ ಕಲ್ಪನೆಗಳನ್ನು ಮೂಡಿಸುವಷ್ಟರಲ್ಲಿ ವ್ಯವಸ್ಥಿತರಾಗಿ ಬೆಳೆದು ನಿಂತಿದ್ರು. ಬಟ್ ಇದನ್ನು ನಾವು ಮಾರ್ಟಿನ್ ಲೂಥರ್ ಅವರಿಗೆ ಹೋಲಿಸ್ತೀವಲ್ಲ, ಇವರೆಲ್ಲ 15ನೇ ಶತಮಾನಗಳಲ್ಲಿ 16ನೇ ಶತಮಾನಗಳಲ್ಲಿ ಬರೋರಿಲ್ಲ. ಹಿಂಗಾಗಿ ಏನಾಗತ್ತಪ್ಪ ಅಂದ್ರೆ 12ನೇ ಶತಮಾನಗಳಲ್ಲಿ ಅಥವಾ 11ನೇ ಶತಮಾನಗಳಲ್ಲಿ ನಾವು ಶ್ರೇಷ್ಠವಾದ ಜ್ಞಾನವನ್ನು ತಿಳ್ಕೊಂಡಿದ್ವಿ, ಸಮಾಜವನ್ನು ಅಧ್ಯಯನ ಮಾಡಿದ್ವಿ, ತತ್ವಶಾಸ್ತ್ರವನ್ನು ನಮ್ಮ ಈ ಭರತ ಖಂಡದಲ್ಲಿ ತತ್ವಶಾಸ್ತ್ರವು ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಅನ್ನೋದು ಗೊತ್ತಾಗುತ್ತಾ. ಈ ರೀತಿ ಕಲಚೂರಿ ಮನೆತನದ ಬಗ್ಗೆ ನಾವು ಸ್ಪೆಷಲ್ ಆಗಿ ಅಧ್ಯಯನ ಮಾಡಿದಾಗ ಈ ಸಮಾಜ ವ್ಯವಸ್ಥೆಯ ಬಗ್ಗೆ ಮತ್ತು ಬಸವೇಶ್ವರರು ಬೆಳಕಿಗೆ ಬಂದಿದ್ದು, ಬಸವೇಶ್ವರರು ಸಮಾಜ ವ್ಯವಸ್ಥೆಯನ್ನು ಸರಳಗೊಳಿಸಲು ಪ್ರಯತ್ನ ಪಟ್ಟಿರುವಂತಹ ಸಮಯ ಸಂದರ್ಭಗಳು ಈ ಕಲಚೂರಿ ಮನೆತನದ ಅಧ್ಯಯನದಲ್ಲಿ ನಾವು ತಿಳ್ಕೊತೀವಿ. ಅದೊಂದು ಚಿಕ್ಕ ರಾಜ ಮನೆತನ ಆಗಿದ್ರೂ ಸಹಿತ ಬಸವೇಶ್ವರರ ಕ್ರಾಂತಿಕಾರಿ ಹೆಜ್ಜೆಗಳೇ ನಮಗೆ ಅವರನ್ನು ಗುರುತಿಸುವ ಹಾಗೆ ಮಾಡ್ತಾವ. ಹಾಗೆ ಈ ಕಲ್ಯಾಣಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಅಂತ ನಾವು ನೋಡಿದಾಗ, ಯಾಕಂದ್ರೆ ನಾನು ಪ್ರತಿ ಸಾರಿ ಹೇಳ್ತೀನಿ, ಒಂದು ರಾಜಮನೆತನ ಶ್ರೇಷ್ಠತ್ವವನ್ನು ಪಡೆಯಬೇಕಾದ್ರೆ ಒಂದು ರಾಜಮನೆತನ ಶ್ರೇಷ್ಠತ್ವದೊಂದಿಗೆ ವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆಯನ್ನು ಇಟ್ಟುಕೊಂಡ್ರೆ ಮಾತ್ರ ಪ್ರಜೆಗಳಿಗೆ ನ್ಯಾಯಯುತವಾದಂತಹ ಆಡಳಿತವನ್ನು ಕೊಡಬಹುದು ಅಂತ ನಮಗೆ ಗೊತ್ತಾಗುತ್ತಾ. ಇಲ್ಲಿ ನೋಡ್ರಿ, ಆಡಳಿತದ ಮುಖ್ಯಸ್ಥ ರಾಜನೇ ಇರ್ತಿದ್ದ. ಯಾಕಂದ್ರೆ ರಾಜಪ್ರಭುತ್ವ ಜಾರಿಯಲ್ಲಿದ್ದ ಕಾರಣಕ್ಕಾಗಿ ಸಂಪೂರ್ಣ ರಾಜ್ಯಕ್ಕೆ ರಾಜನೇ ಮುಖ್ಯಸ್ಥನಾಗಿರುತ್ತಿದ್ದ.
ಅದೇ ರೀತಿ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನೇ ಇವರು ಕಂಟಿನ್ಯೂ ಮಾಡಿದ್ದಾರೆ, ಅನುಸರಿಸಿದ್ದಾರೆ ಅನ್ನೋದು ಗೊತ್ತಾಗತ್ತ. ಮೂಲತಃ ಇವರು ಬಾದಾಮಿ ಚಾಲುಕ್ಯರ ಕುಲಕ್ಕೆ ಸೇರಿದವರೇ. ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಇವರು ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರ ಅಂತ ಹೇಳಿ ಹೇಳ್ತಾರೆ. ಇವರು ಮತ್ತೊಂದು ಏನ್ ಮಾಡಿದ್ರಪ್ಪ ಅಂದ್ರೆ ಮಂತ್ರಾವಲೋಕನ ಸಭೆ, ಮತ್ತು ಈ ಮಂತ್ರಾವಲೋಕನ ಸಭೆಯಲ್ಲಿ ಮಂತ್ರಿ ಮಂಡಳದ ಮಂತ್ರಿಗಳು ಮತ್ತು ದಂಡನಾಯಕರು ಇಲ್ಲಿ ಭಾಗವಹಿಸಿ ಸಭೆಯನ್ನು ನಡೆಸುತ್ತಿದ್ರು ಅಂತ ನಮ್ಗೆ ಗೊತ್ತು. ಈ ಮಂತ್ರಾವಲೋಕನ ಸಭೆ ಮಾಡ್ಕೊಂಡಿದ್ರು ಮಂತ್ರಿ ಮಂಡಳದ ಮಂತ್ರಿಗಳು ಮತ್ತು ದಂಡನಾಯಕರು, ಅಂದ್ರೆ ಸೇನೆಯ ಮುಖ್ಯಸ್ಥರು ಸಹಿತ ಇಲ್ಲಿ ಭಾಗವಹಿಸುತ್ತಿದ್ರು. ಮಂತ್ರಿ ಮಂಡಳ ಅಂದ್ರೆ ಕ್ಯಾಬಿನೆಟ್ ಸಚಿವರನ್ನು ಮಾಡಿಕೊಂಡು ಇವರು ಈ ಮಂತ್ರಾವಲೋಕನ ಸಭೆಯಲ್ಲಿ, ಈ ಮಂತ್ರಾವಲೋಕನ ಸಭೆಯಲ್ಲಿ ನಾವೇನೇನು ತಪ್ಪು ಮಾಡಿದೀವಿ, ಆಡಳಿತ ವ್ಯವಸ್ಥೆಯಲ್ಲಿ ಏನು ತಪ್ಪು ಮಾಡಿದೀವಿ, ಅಥವಾ ಸುತ್ತಮುತ್ತಲಿನ ರಾಜಮನೆತನಗಳಿಗೆ ಸಂಬಂಧಗಳನ್ನು ಬೆಳೆಸುವುದರಲ್ಲಿ ಏನು ತಪ್ಪು ಮಾಡಿದೀವಿ, ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ಏನಾದರೂ ಒಂದು ತಪ್ಪು ಮಾಡಿದೀವ, ಈ ಎಲ್ಲ ಡಿಸ್ಕಷನ್ಗಳು ಏನು ನೋಡ್ರಿ ಮಂತ್ರಾವಲೋಕನ ಸಭೆ ಅಂತ ಹೇಳ್ತೀವಿ. ನಾವೇನ್ ಮಾಡಿದೀವಿಪ್ಪ ಅಂದ್ರೆ ಲೋಕಸಭೆ ಅಂತ ಮಾಡ್ಕೊಂಡಿವಿ. ಈ ಟೈಪ್ ಇವತ್ತಿನ ಲೋಕಸಭೆ ವಿಧಾನಸಭೆಗಳನ್ನು ಹೋಲಿಸಬಹುದು ಅಂತ ಈ ಮಂತ್ರಾವಲೋಕನ ಸಭೆ ಅಂತ ಹೇಳ್ತೀವಿ. ಈ ರೀತಿ ಆಡಳಿತ ವ್ಯವಸ್ಥೆಯ ಸಂಪೂರ್ಣವಾದ ವಿಚಾರಗಳನ್ನು ಅಲ್ಲಿ ಡಿಸ್ಕಷನ್ ಮಾಡ್ತಿದ್ರು, ಎಲ್ಲಿ ಮಂತ್ರಾವಲೋಕನ ಸಭೆಗಳಲ್ಲಿ. ಈ ರೀತಿ ಇಲ್ಲಿ ಮನೆ ವೇರ್ಗಡೆ, ತಂತ್ರಪಾಲ, ಸಂಧಿ ವಿಗ್ರಹ ಮತ್ತು ಅಂತಃಪುರಾಧ್ಯಕ್ಷ ಎಂಬ ಮಂತ್ರಿ ಮಂಡಳ ವ್ಯವಸ್ಥೆಯನ್ನು ಹೊಂದಿದ್ರು. ಮನೆ ವೇರ್ಗಡೆ ಅಂತ ಹೇಳ್ತೀವಿ, ಇವೆಲ್ಲ ತಂತ್ರಪಾಲ, ಸಂಧಿ ವಿಗ್ರಹ, ಅಂತಃಪುರಾಧ್ಯಕ್ಷ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ಬೋದು, ವಿದೇಶಾಂಗ ಮಂತ್ರಿ ಆಗಿರ್ಬೋದು, ಅಥವಾ ಅದೇ ರೀತಿ ರಾಜಮನೆತನದ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಆಡಳಿತ ಕಾರ್ಯದರ್ಶಿಗಳಾಗಿರ್ಬೋದು, ಈ ಎಲ್ಲ ರೀತಿಯ ಪೋಸ್ಟ್ಗಳು ಸಹಿತ ಸೇಮ್ ಬಾದಾಮಿ ಚಾಲುಕ್ಯರು ಯಾವ ಯಾವ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿದ್ರು ಆ ಹುದ್ದೆಗಳನ್ನೇ ಇವರು ತನ್ನ ಆಡಳಿತದಲ್ಲಿ ಇಟ್ಕೊಂಡಿದ್ರು, ಅದೇ ಮಂತ್ರಿ ಮಂಡಳ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗತ್ತ. ಇವರು ಮಂತ್ರಾವಲೋಕನ ಸಭೆ ಅನ್ನೋದು ಒಂದೇ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ರು. ಆ ಮಂತ್ರಾವಲೋಕನ ಸಭೆ ಹೆಂಗಿತ್ತಂದ್ರೆ ಇವತ್ತಿನ ನಮ್ಮ ಲೋಕಸಭೆ, ರಾಜ್ಯಸಭೆಗಳು ಮತ್ತು ವಿಧಾನಸಭೆಗಳು ಮಾಡ್ತೀವಲ್ಲ, ಈ ರೀತಿ ಅವರು ಮಂತ್ರಾವಲೋಕನ ಸಭೆಯನ್ನು ಮಾಡ್ತಿದ್ರು. ಸ್ವತಃ ರಾಜನೇ ಇದಕ್ಕೆ ಅಟೆಂಡ್ ಆಗ್ತಿದ್ದ, ಎಲ್ಲ ಮಂತ್ರಿ ಮಂಡಳ ಇರ್ತಿತ್ತು, ಅಲ್ಲಿ ಡಿಸ್ಕಷನ್ ಮಾಡ್ತಿದ್ರು. ಈ ಡಿಸ್ಕಷನ್ ಮುಖಾಂತರ ಆಗಿರುವಂತಹ ತಪ್ಪುಗಳು, ಬದಲಾವಣೆಗಳು, ಮುಂದಿನ ಡೆವಲಪ್ಮೆಂಟ್ಸ್ಗಳು ಅಂತ ಹೇಳ್ತೀವಿ, ಮುಂದಿನ ಬೆಳವಣಿಗೆಗಳ ಬಗ್ಗೆ ಅಧ್ಯಯನವನ್ನು ಕೈಗೊಳ್ತಿದ್ರು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇವರ ಪ್ರಾಂತ್ಯಗಳನ್ನು ಆಡಳಿತಾತ್ಮಕವಾಗಿ ಯಾವ ರೀತಿ ಮಾಡ್ಕೊಂಡಿದ್ರು ಅನ್ನೋದು ನಾವು ನೋಡಿದಾಗ ಸ್ವಲ್ಪ ಬದಲಾವಣೆಗಳು, ಅಂದ್ರೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡೇ ಈ ರಾಜಮನೆತನಗಳು ಪ್ರಾಂತ್ಯಗಳಿಗೆ ಹೆಸರು ಕೊಟ್ಟಿದ್ರು. ಇಲ್ಲಿ ನೋಡಿ, ಇವರು ಪ್ರಾಂತ್ಯ ಅಂದ್ರೆ ರಾಜ್ಯದಲ್ಲಿ ರಾಷ್ಟ್ರ ಅಂತ ಡಿವೈಡ್ ಮಾಡಿದ್ರು, ಪ್ರಾಂತ್ಯಗಳನ್ನು ರಾಷ್ಟ್ರ ಅಂತ ಡಿವೈಡ್ ಮಾಡಿದ್ರು. ಇಲ್ಲಿ ನೋಡ್ರಿ, ಆ ರಾಷ್ಟ್ರ ಅಂತ ಏನ್ ಮಾಡಿದ್ರಲ್ಲ ಇದು ಪ್ರಾಂತ್ಯ, ಅದಕ್ಕೆ ರಾಷ್ಟ್ರಪತಿ ಅಂತ ಮುಖ್ಯಸ್ಥ ಇರ್ತಿದ್ದ. ಇದೇ ವ್ಯವಸ್ಥೆ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ನೋಡಿದೀವಿ. ಈ ರಾಷ್ಟ್ರ ಅಂತ ಮಾಡಿ ರಾಷ್ಟ್ರಪತಿ ಅಂತ ಡಿವೈಡ್ ಮಾಡಿದ್ದು ನಾವು ನೋಡಿದೀವಿ. ಅದೇ ರೀತಿ ರಾಷ್ಟ್ರಪತಿ ನಂತರ ಇಲ್ಲಿ ನೋಡಿ, ರಾಷ್ಟ್ರದ ನಂತರ ವಿಷಯ ಅಂತ ಮಾಡ್ಕೊಂಡಿದ್ರು. ವಿಷಯ ಅನ್ನೋದು ನಾವು ನೋಡಿದೀವಿ, ವಿಷಯ ಅಂತ ಮಾಡ್ಕೊಂಡಿದ್ರು. ಆ ವಿಷಯಗಳಿಗೆ ಯಾವ ರೀತಿ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಮುಖ್ಯಸ್ಥನೋ ಅದೇ ರೀತಿ ವಿಷಯಕ್ಕೆ ವಿಷಯಪತಿ ಮುಖ್ಯಸ್ಥ ಇರ್ತಿದ್ದ, ವಿಷಯಕ್ಕೆ ವಿಷಯಪತಿ ಮುಖ್ಯಸ್ಥ ಇರ್ತಿದ್ದ. ಅದೇ ರೀತಿ ವಿಷಯಗಳಲ್ಲಿ ನಾಡುಗಳನ್ನು ಮಾಡ್ಕೊಂಡಿದ್ರು. ಈ ನಾಡುಗಳಿಗೆ ನಾಡರಸ ಮುಖ್ಯಸ್ಥ ಇರ್ತಿದ್ದ. ನಾಡರಸ ಅಂದ್ರೆ ಯಾವ ರೀತಿ ವಿಷಯಕ್ಕೆ ವಿಷಯಪತಿ, ಅದೇ ರೀತಿ ನಾಡುಗಳಿಗೆ ನಾಡರಸ ಎಂಬ ಮುಖ್ಯಸ್ಥ ಇರ್ತಿದ್ದ. ಈ ನಾಡುಗಳಲ್ಲಿ ಠಾಣೆಗಳಂತ ಮಾಡ್ಕೊಂಡಿದ್ರು, ಅಂದ್ರೆ ಈಕ್ವಲ್ ಟು ಗ್ರಾಮಗಳು. ಇವು ಅಂದ್ರೆ ಗ್ರಾಮಗಳನ್ನು ಅವರು ಠಾಣೆಗಳಂತ ಕರೆದ. ಈ ಠಾಣೆಗಳಿಗೆ ಮುಖ್ಯಸ್ಥರನ್ನು ಠಾಣಾರಸ ಎಂದು ಕರೀತಿದ್ರು, ಠಾಣಾರಸ ಎಂದು ಕರೀತಿದ್ರು. ಇಲ್ಲಿ ನೋಡ್ರಿ, ರಾಷ್ಟ್ರಕ್ಕೆ ರಾಷ್ಟ್ರಪತಿ ಮುಖ್ಯಸ್ಥ ಮಾಡ್ಕೊಂಡಿದ್ರು, ವಿಷಯಕ್ಕೆ ವಿಷಯಪತಿ ಮುಖ್ಯಸ್ಥ ಇರ್ತಿದ್ದ, ನಾಡುಗಳಿಗೆ ನಾಡರಸ ಮುಖ್ಯಸ್ಥ ಇರ್ತಿದ್ದ. ಅದೇ ರೀತಿ ಠಾಣಾಗಳಿಗೆ ಅಂದ್ರೆ ಠಾಣೆಗಳಿಗೆ ಠಾಣಾರಸ ಮುಖ್ಯಸ್ಥ ಇರ್ತಿದ್ದ. ಈ ರೀತಿ ಪ್ರಾಂತ್ಯಗಳನ್ನು ಡಿವೈಡ್ ಮಾಡಿಕೊಂಡು ಇವರು ಆಳ್ವಿಕೆಯನ್ನು ಮಾಡ್ತಿದ್ರು. ಇವರ ಭೂಪ್ರದೇಶ ಅಂದ್ರೆ ಇವರ ಆಡಳಿತ ವ್ಯಾಪ್ತಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಭೂಭಾಗದಲ್ಲಿ ಹರಡಿತ್ತು ಅಂತ ನಮಗೆ ಗೊತ್ತಾಗತ್ತ. ಯಾಕಂದ್ರೆ ಶಿಲಾಹಾರರು, ಗುರ್ಜರರು, ಪರಮಾರರು ಇವರೆಲ್ಲ ಯಾಕಡೆ ಬರ್ತಾರ, ಈ ಸಾಮ್ರಾಜ್ಯದ ಉತ್ತರದ ಭೂಭಾಗದಲ್ಲಿ ಬರ್ತಾರೆ. ಮಹಾರಾಷ್ಟ್ರ ಹಿಡ್ಕೊಂಡು ಗುಜರಾತ್ ಮತ್ತು ಮಧ್ಯಪ್ರದೇಶ ಭೂಭಾಗದಲ್ಲಿ ಕಂಡು ಬರ್ತಾರೆ.
ಅಲ್ಲಿ ಸಹಿತ ಅವ್ರು ಫೈಟ್ ಮಾಡಿ ಅವರನ್ನು ಸೋಲಿಸ್ತಿದ್ರು. ಕೆಳಗೆ ನಾವು ನೋಡಿದಾಗ ಆಂಧ್ರ ಕರ್ನಾಟಕ ಮತ್ತು ತಮಿಳುನಾಡು ಭೂಭಾಗದಲ್ಲಿ ನೋಡಿದಾಗ ಚೋಳರನ್ನು ನೋಡ್ತೀವಿ. ಈ ಚೋಳರು ಸಹಿತ ಇವರೊಂದಿಗೆ ಸಂಘರ್ಷದಲ್ಲಿ ತೊಡಗಿದ್ರು. ಹೀಗಾಗಿ ಉತ್ತರದ ಭೂಭಾಗದಲ್ಲಿಯೂ ಮತ್ತು ದಕ್ಷಿಣದ ಭೂಭಾಗದಲ್ಲಿಯೂ ಸಹಿತ ಇವರು ಸಾಮ್ರಾಜ್ಯದ ರಕ್ಷಣೆ ಮಾಡೋದ್ರಲ್ಲಿ ಸಫಲರಾಗಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಏನಾಗುತ್ತಂದ್ರೆ ಇವರ ಸಾಮಂತರೇ ಬಲಿಷ್ಠರಾಗಿದ್ದಕ್ಕಾಗಿ ಇವರು ಕೊನೆಗೆ ಕಲಚೂರಿಯ ಅರಸರಿಂದ ಸೋತು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಸಂದರ್ಭ ಬರ್ತದೆ. ಅದೇ ರೀತಿ ಇವರ ನಾಣ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಹಣಕಾಸು ವ್ಯವಸ್ಥೆ ನಾವು ಬೇಕೇ ಬೇಕು. ನಾಣ್ಯಗಳು ನಮಗೆ ಅತ್ಯವಶ್ಯಕವಾಗಿ ಬೇಕು. ಇಲ್ಲಿ ದಮ್ಮ ಅಂತ ಹೇಳ್ತೀವಿ, ಮುಂದೆ ಗದ್ಯಾನ ಅಂತ ಹೇಳ್ತೀವಿ, ಸುವರ್ಣ ಅಂತ ಹೇಳ್ತೀವಿ, ಸಲಿಕೆ ಅಂತ ಹೇಳ್ತೀವಿ, ಸಲಿಕೆ ಮತ್ತು ಗುಲ್ಲಿಕೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ದಮ್ಮ, ಗದ್ಯಾನ, ಸುವರ್ಣ, ಸಲಿಕೆ ಮತ್ತು ಗುಲ್ಲಿಕೆ ಅಂತ ಹೇಳ್ತೀವಿ. ಇವು ನಾಣ್ಯ ಅವರ ಕಾಲದಲ್ಲಿ ಚಲಾವಣೆಯಲ್ಲಿದ್ದವು. ಈ ನಾಣ್ಯಗಳ ಮೇಲೆ ಅವರು ರಾಜ್ಯ ಲಾಂಛನವನ್ನು ಮೂಡಿಸುತ್ತಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಇದೇ ರೀತಿ ಇವರ ಕೊಡುಗೆ ಸಾಹಿತ್ಯಿಕವಾಗಿ ನಾವು ನೋಡಿದಾಗ ಸರ್ವಶ್ರೇಷ್ಠವಾದ ಕೊಡುಗೆ ಅಂತ ಹೇಳ್ತೀವಿ. ಯಾವ ರೀತಿ ಬಾದಾಮಿ ಚಾಲುಕ್ಯರು ವೇಸರ ಶೈಲಿಯನ್ನು ಪರಿಚಯ ಮಾಡಿಕೊಳ್ಳುವುದರ ಮುಖಾಂತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶ್ರೇಷ್ಠವಾದಂತಹ ಕೊಡುಗೆಯನ್ನು ನೀಡಿದ್ರು, ಇವರು ಸಹಿತ ಸಾಹಿತ್ಯದ ಕಾಲದಲ್ಲಿ ಇವರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಡುವುದರ ಮುಖಾಂತರ ಸ್ವತಃ ರಾಜರೇ ವಿದ್ವಾಂಸರಾಗಿದ್ದ ಕಾರಣಕ್ಕಾಗಿ ಇವರು ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯನ್ನು ಶ್ರೀಮಂತಗೊಳಿಸ್ತಾರ ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸುವ ಕಾರ್ಯ ಇವರ ಕಾಲದಲ್ಲಿ ನಡೆಯುತ್ತದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ರನ್ನ ಇವರ ಕಾಲದಲ್ಲಿ ಬರ್ತಾನ್ರಿ. ರನ್ನ ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ ಎಂಬ 2 ಕೃತಿಗಳನ್ನು ಬರೀತಾನೆ. ಈ ರನ್ನ ಬರೆದಿರುವಂತಹ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತ ಹೇಳ್ತೀವಿ. ಇದನ್ನ ಸತ್ಯಾಶ್ರಯನಿಗೆ ಹೋಲಿಸಿ ಬರೆಯುವುದರ ಮುಖಾಂತರ ಈತನ ಕಾಲದಲ್ಲಿ, ಸತ್ಯಾಶ್ರಯನ ಕಾಲದಲ್ಲಿ ರನ್ನ ಸತ್ಯಾಶ್ರಯನ ಆಡಳಿತ ವ್ಯವಸ್ಥೆಯನ್ನು ಯಾರಿಗೆ ಹೋಲಿಸ್ತಾನ? ಭೀಮನಿಗೆ ಹೋಲಿಸ್ತಾನೆ. ಹೀಗಾಗಿ ಈ ಗದಾಯುದ್ಧದಲ್ಲಿ ಸತ್ಯಾಶ್ರಯನನ್ನು ಹೋಲಿಸಿ ಬರೀತಾನೆ. ಅಜಿತನಾಥ ಪುರಾಣ ಅಂತ ನಾವು ನೋಡಿದಾಗ ನಿಮಗೆ ಗೊತ್ತೈತಿ. ಅಜಿತನಾಥ ಪುರಾಣ ಅಂದ್ರೆ ಜೈನ ತೀರ್ಥಂಕರ ಬಗ್ಗೆ ಇರುವಂತಹ ಪುರಾಣ ಅಂತ ನಾವು ತಿಳ್ಕೊತೀವಿ. ಈಗ ಬಿಲ್ಹನ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಇವೇನಿದಾವಲ್ಲ, ರನ್ನನ ಗದಾಯುದ್ಧ ಮತ್ತು ಬಿಲ್ಹನನ ವಿಕ್ರಮಾಂಕ ದೇವ ಚರಿತೆ, ಇವು ಕಲ್ಯಾಣಿ ಚಾಲುಕ್ಯರ ಶ್ರೇಷ್ಠವಾದ ಇತಿಹಾಸವು ಅವರ ಆಡಳಿತ ಸುವ್ಯವಸ್ಥೆಯನ್ನು ಹೇಳಿಕೊಡ್ತಾವ ಅಂತ ನಮಗೆ ಗೊತ್ತಾಗತ್ತ. ನೋಡಿ, ವಿಕ್ರಮಾಂಕ ದೇವ ಚರಿತೆ ಇದು 6ನೇ ವಿಕ್ರಮಾದಿತ್ಯನ ಆಡಳಿತ ವ್ಯವಸ್ಥೆಯ ಬಗ್ಗೆ, ಆತನ ಶ್ರೇಷ್ಠತೆಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ವಿಜ್ಞಾನೇಶ್ವರನ ಮೀತಾಕ್ಷರ ಸಂಹಿತೆ ಅಂತ ಹೇಳ್ತೀವಿ. ಈ ಮೀತಾಕ್ಷರ ಸಂಹಿತೆಯು ಸಹಿತ ನಮಗೆ 6ನೇ ವಿಕ್ರಮಾದಿತ್ಯನ ಅಂದ್ರೆ ಇವರ ಆಡಳಿತ ವ್ಯವಸ್ಥೆಯ ಬಗ್ಗೆ, ಇವರ ವೈಜ್ಞಾನಿಕ ವಿಚಾರಧಾರೆಗಳ ಬಗ್ಗೆ, ಇವರ ಸಾಹಿತ್ಯಿಕ ಶ್ರೇಷ್ಠತೆಯ ಬಗ್ಗೆ ಮೀತಾಕ್ಷರ ಸಂಹಿತೆ ಹೇಳಿಕೊಡುತ್ತದೆ. ಅದೇ ರೀತಿ 3ನೇ ಸೋಮೇಶ್ವರ, ಈ ವಂಶದ ದೊರೆಗಳಲ್ಲಿ ಬರುವಂತಹ ಶ್ರೇಷ್ಠ ದೊರೆ 3ನೇ ಸೋಮೇಶ್ವರ ಬರೆದಿರುವಂತಹ ಮಾನಸೋಲ್ಲಾಸ ಕೃತಿ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತ ಕರಿತೀವಿ. ಏನೋ ಅಭಿಲಾಷಿತಾರ್ಥ ಚಿಂತಾಮಣಿ ಎಂದು ಕರೆಯುವಂತಹ ಈ ಮಾನಸೋಲ್ಲಾಸ ಕೃತಿಯು ಇವರ ಕಾಲದಲ್ಲಿ ನಿಸರ್ಗ ಪ್ರಿಯರಾದಂತಹ ಮತ್ತು ಸೌಂದರ್ಯಯುತವಾದಂತಹ ನಿಸರ್ಗದ ವರ್ಣನೆ ಆಗಿರಬಹುದು, ಪ್ರೀತಿ, ಪ್ರೇಮ, ವಿಶ್ವಾಸಗಳ ಸಂಬಂಧಗಳ ವರ್ಣನೆಯನ್ನು ಈ ಮಾನಸೋಲ್ಲಾಸ ಕೃತಿಯಲ್ಲಿ ಗೊತ್ತಾಗತ್ತ. ಈ ಕೃತಿಯ ಮುಖಾಂತರ ನಾವು 3ನೇ ಸೋಮೇಶ್ವರನ ಮನಸ್ಥಿತಿ ಅಥವಾ 3ನೇ ಸೋಮೇಶ್ವರನ ಮೃದು ಭಾವನೆಗಳು, 3ನೇ ಸೋಮೇಶ್ವರ ಜನರಿಗೆ ಮತ್ತು ತನ್ನ ಮಂತ್ರಿಮಂಡಲಕ್ಕೆ, ತನ್ನ ಪ್ರಜೆಗಳಿಗೆ ಕೊಟ್ಟಿರುವಂತಹ ನ್ಯಾಯಯುತವಾದ ಆಡಳಿತವು ನಾವು ತಿಳ್ಕೋಬಹುದು. ಅಷ್ಟೊಂದು ಬೆಸ್ಟ್ ಕೃತಿಯನ್ನು ಬರೀತಾನ ಈ ಮಾನಸೋಲ್ಲಾಸ ಕೃತಿ. ಅದೇ ರೀತಿ ವಾದಿರಾಜನ ಪಾರ್ಶ್ವನಾಥ ಚರಿತ ಮತ್ತು ಪ್ರಮಾಣ ನಿರ್ಣಯ ಎಂಬ ಕೃತಿಗಳು ನಮ್ಗೆ ಗೊತ್ತಾಗ್ತವೆ. ಇದೇ ರೀತಿ ಜನ್ನ ಬರೆದಿರುವಂತಹ ಯಶೋಧರ ಚರಿತೆ, ಈ ಯಶೋಧರ ಚರಿತೆಯನ್ನು ನಾವು ತೆಗೆದು ನೋಡಿ ಓದಿದ್ರೆ
ಈ ಯಶೋಧರನ ಚರಿತ್ರೆಯಲ್ಲಿ ಒಂದು ಸ್ಪೆಷಲ್ ಆಗಿ ಜಸ್ಟ್ ನೀವು ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿರುವಂಥ ಪಾಪ ಪುಣ್ಯಗಳ ಮತ್ತು ಸಂಬಂಧಗಳ ಮತ್ತು ಜನ್ಮಾಂತರಗಳ ಸಂಬಂಧಗಳ ಜನ್ಮಗಳ ವಿಷಯ ವಸ್ತುಗಳ ಬಗ್ಗೆ ಇಲ್ಲಿ ಯಶೋಧರ ಚರಿತ್ರೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಯಶೋಧರ ಚರಿತ್ರೆಯಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಾಸ್ಟ್ ಯಶೋಧರ ಚರಿತ್ರೆಯ ಬಗ್ಗೆ ನಮಗೆ ಗೊತ್ತಾಗತ್ತ. ಯಶೋಧರ ಚರಿತ್ರೆಯ ಬಗ್ಗೆ ನಮಗೆ ಗೊತ್ತಾಗತ್ತ. ಒಟ್ಟಿನಲ್ಲಿ ಇವರ ಸಾಹಿತ್ಯವನ್ನು ನಾವು ನೋಡಿದಾಗ ವಿಕ್ರಮಾಂಕ ದೇವ ಚರಿತ್ರೆ, ರನ್ನನ ಗದಾ ಯುದ್ಧ ಆಗಿರ್ಬೋದು, ಅಥವಾ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಆಗಿರ್ಬೋದು, ಹಾಗೂ ಈ ಯಶೋಧರ ಚರಿತ್ರೆಗಳಾಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ಇವರು ಸಾಹಿತ್ಯಿಕ ದೃಷ್ಟಿಯಿಂದ ಶ್ರೇಷ್ಠತೆಯನ್ನು ಕೊಟ್ಟಿದ್ರು. ಸಾಹಿತ್ಯಕ್ಕೆ ಕೊಟ್ಟಿರುವಂಥ ಈ ಶ್ರೇಷ್ಠತೆ ಕನ್ನಡ ಪರಂಪರೆ ಮತ್ತು ಕನ್ನಡದ ಸಾಹಿತ್ಯವು ಶ್ರೀಮಂತಿಕೆಯನ್ನು ಪಡೆದಿತ್ತು ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಈ ವಾದಿರಾಜ, ಜನ್ನ, ಮೂರನೇ ಸೋಮೇಶ್ವರ, ವಿಜ್ಞಾನೇಶ್ವರ, ಅದೇ ರೀತಿ ಬಿಲ್ಹನ, ರನ್ನ ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದ ಸಾಹಿತ್ಯಿಕ ಕೊಡುಗೆಗಳೇ ಇವತ್ತು ಕನ್ನಡ ಭಾಷೆಯನ್ನು ಶ್ರೇಷ್ಠತ್ವಕ್ಕೆ ಓದಿದವ ಅಂತ ನಮಗೆ ಗೊತ್ತಾಗತ್ತೆ. ಇವರ ಕಾಲದಲ್ಲಿ ಲಲಿತ ಕಲೆ ಅಂತ ಬರ್ತದ ನೋಡ್ರಿ, ಲಲಿತ ಕಲೆ ಅಂತ ಹೇಳ್ತೀವಿ. ಮಹಾಸಾಮಂತ ಮಾರ್ತಂಡೇಯ ಯುಗದಲ್ಲಿ ಜೈನ ಬಸದಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾಟಕ ಶಾಲೆಗಳನ್ನು ಕಟ್ಟಿಸ್ತಾರ. ಏನ್ರಿ, ಮಹಾಸಾಮಂತ ಇವರ ಕಾಲದ ಸಾಮಂತ ಮಾರ್ತಂಡೇಯ ಎಂಬ ವ್ಯಕ್ತಿಯ ಕಾಲದಲ್ಲಿ ಜೈನ ಬಸದಿಗಳನ್ನು ಸ್ಥಾಪನೆ ಮಾಡಿ ಆ ಜೈನ ಬಸದಿ ಆವರಣದಲ್ಲಿ ನಾಟಕ ಶಾಲೆಗಳನ್ನು ನಿರ್ಮಾಣ ಮಾಡ್ತಾರೆ. ಲಲಿತ ಕಲೆ ಅಂದ ತಕ್ಷಣ ನೋಡ್ರಿ, ನಾಟಕ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ, ಲಲಿತ ಕಲೆಗೆ ಪ್ರಚೋದನೆಯನ್ನು ಕೊಡ್ತಾರ ಅಂತ ಗೊತ್ತಾಗುತ್ತೆ. ಆರನೇ ವಿಕ್ರಮಾದಿತ್ಯನ ರಾಣಿ ಚಾಂದಲಾದೇವಿ ಅಂತ ಬರ್ತಾರ. ಈ ಚಾಂದಲಾದೇವಿಯನ್ನು ಚಂದ್ರಲೇಖ ಅಂತ ನಾವು ಕರಿತೀವಿ. ಏನ್ರಿ, ಈ ಚಾಂದಲಾದೇವಿ ಏನ್ ಮಾಡ್ತಾರಪ್ಪ ಅಂದ್ರ ಸಂಗೀತದಲ್ಲಿ ಹೆಸರುವಾಸಿಯಾಗಿದ್ದಳು ಅಂತ ಹೇಳ್ತಾರೆ. ಚಾಂದಲಾದೇವಿ, ಚಂದ್ರಲೇಖ ಸಂಗೀತದಲ್ಲಿ ಹೆಸರುವಾಸಿಯಾಗಿದ್ದಳು. ಈತನಿಗೆ ಸಂಗೀತದಲ್ಲಿ ಮತ್ತು ಅದೇ ರೀತಿ ನೃತ್ಯದಲ್ಲಿಯೂ ಸಹಿತ ಶ್ರೇಷ್ಠತೆ ಇತ್ತು. ಇವಳಿಗೆ ನೃತ್ಯ ವಿದ್ಯಾಧರಿ ಅಂತ ಹೆಸರಿತ್ತು. ಅಷ್ಟೇ ಅಲ್ಲ, ಅಭಿನವ ಸರಸ್ವತಿ ಅಂತ ಕರೀತಿದ್ರು. ನೋಡ್ರಿ, ಅಭಿನವ ಸರಸ್ವತಿ ಅಂತ ಹೇಳಿ ಯಾರನ್ನು, ಚಾಂದಲಾದೇವಿ ಅಥವಾ ಚಂದ್ರಲೇಖಾಳನ್ನು ಏನಂತ ನೃತ್ಯ ವಿದ್ಯಾಧರಿ ಅಥವಾ ಅಭಿನವ ಸರಸ್ವತಿ ಅಂತ ಹೇಳಿ ಕರೆಯುತ್ತಿದ್ರು. ಅದೇ ರೀತಿ ಕಲ್ಯಾಣಿ ಚಾಲುಕ್ಯರು ಕರ್ನಾಟಕ ಸಾಹಿತ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಂದ್ರೆ ಕರ್ನಾಟಕ ಸಾಹಿತ್ಯ ಪದ್ಧತಿ ಅನ್ನೋದು ಹುಟ್ಟು ಹಾಕಿದವರು ಯಾರಪ್ಪ ಅಂದ್ರೆ ಈ ಕಲ್ಯಾಣಿ ಚಾಲುಕ್ಯರು ಕೊಟ್ಟಿರುವಂತಹ ಸಾಹಿತ್ಯದ ಕೊಡುಗೆಗಳೇ ಇವತ್ತು ಈ ನಮ್ಮ ಶ್ರೇಷ್ಠವಾದಂತಹ ಕನ್ನಡ ಸಾಹಿತ್ಯವು ತನ್ನದೇ ಆದಂತಹ ಪರಂಪರೆಯನ್ನು ಇಟ್ಟುಕೊಳ್ಳುವ ಮುಖಾಂತರ ಶ್ರೀಮಂತಿಕೆಯನ್ನು ಗಳಿಸಿದೆ. ಇದಕ್ಕೆ ಕಾರಣೀಭೂತರು ಕಲ್ಯಾಣಿ ಚಾಲುಕ್ಯರು ಕರ್ನಾಟಕ ಸಾಹಿತ್ಯ ಪದ್ಧತಿಯನ್ನೇ ಹುಟ್ಟಾಕ್ತಾರೆ. ಕರ್ನಾಟಕ ಸಾಹಿತ್ಯ ಪದ್ಧತಿಯನ್ನು ಹುಟ್ಟಾಕ್ತಾರೆ. ಜಗದೇಕ ಮಲ್ಲ ಸಂಗೀತ ಚೂಡಾಮಣಿ ಅಂತ ಹೇಳಿ ಬಿರುದು ಪಡೆದಿರ್ತಾನೆ. ಸಂಗೀತ ಚೂಡಾಮಣಿ ಎಂಬ ಕೃತಿನೂ ಬರೀತಾನೆ. ಈ ರೀತಿ ಈ ಜಗದೇಕ ಮಲ್ಲನ ಕಾಲದಲ್ಲಿ ಈ ಶ್ರೇಷ್ಠತೆಯನ್ನು ಗಳಿಸ್ತಾರ ಅಂತ ಗೊತ್ತಾಗುತ್ತೆ. ಇವರು ವಾಸ್ತುಶಿಲ್ಪದ ಶೈಲಿ ಅಂತ ನಾವು ನೋಡಿದಾಗ ಇವರು ತನ್ನ ಪೂರ್ವಜರು ಅಂದ್ರೆ ಬಾದಾಮಿ ಚಾಲುಕ್ಯರು ಯಾವ ರೀತಿ ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನು ಶ್ರೀಮಂತಗೊಳಿಸಿದ್ರು ಅದೇ ರೀತಿ ಇವರು ಸಹಿತ ಅದನ್ನೇ ಪರಂಪರಾಗತವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಇವರ ಕಾಲದಲ್ಲಿ ಪ್ರಮುಖವಾದ ದೇವಾಲಯಗಳನ್ನು ನೋಡಿದಾಗ ಕುಕ್ಕನೂರಿನ ನವಲಿಂಗ ಮತ್ತು ಕಲ್ಲೇಶ್ವರ ದೇವಾಲಯಗಳು, ಕುಕ್ಕನೂರಿನ ನವಲಿಂಗ ಮತ್ತು ಕಲ್ಲೇಶ್ವರ ದೇವಾಲಯಗಳು, ಅದೇ ರೀತಿ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯವು ಸಹಿತ ಇವರ ಕಾಲದ ಶ್ರೇಷ್ಠ ದೇವಾಲಯ ಅಂತ ಹೇಳ್ತೀವಿ. ಲಕ್ಕುಂಡಿಯಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಾಲಯವನ್ನು ನೋಡಿದಾಗ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ನಮಗೆ ಗೊತ್ತಾಗುತ್ತಾ. ಇವರ ಕಾಲದಲ್ಲಿ ಕರುವತಿಯಲ್ಲಿ ಮಲ್ಲಿಕಾರ್ಜುನ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ.
ಇವರ ಕಾಲದಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಎಲ್ಲಿ ಕರುವತ್ತಿಯಲ್ಲಿ ಸ್ಥಾಪನೆ ಮಾಡ್ತಾರ. ಇಲ್ಲಿ ನೋಡ್ರಿ ನಾವು ದೇವಾಲಯಗಳ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಲ್ಲ, ಈ ಚಕ್ರವರ್ತಿ ಅಂತ ಕರೆಯುವಂತಹ ಇಟ್ಟಗಿಯ ದೇವಾಲಯವು, ಇಟ್ಟಗಿಯ ಮಹಾದೇವ ಮಂದಿರವು ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಇಟ್ಟಗಿಯ ಮಹಾದೇವ ದೇವಾಲಯವು ಸಹಿತ ಇವರ ಕಾಲದಲ್ಲಿ ಸ್ಥಾಪನೆಯಾಗಿದೆ. ಇವರ ಕಾಲದಲ್ಲಿ ಸ್ಥಾಪನೆಯಾಗಿದೆ. ಸೇನಾಪತಿ ಮಹಾದೇವನಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳ್ತೀವಿ. ದಂಡನಾಯಕರ ಶ್ರೇಷ್ಠತೆಯನ್ನು ನೋಡ್ತೀವಿ. ಯಾವ ರೀತಿ ಚಾವುಂಡರಾಯನ ಬಗ್ಗೆ ಅಧ್ಯಯನ ಮಾಡಿದೀವಿ, ಯಾವ ರೀತಿ ಬಂಕೇಶನ ಬಗ್ಗೆ ಅಧ್ಯಯನ ಮಾಡಿದೀವಿ, ಅದೇ ರೀತಿ ಇವರ ಕಾಲದ ಸೇನಾಪತಿ ಮಹಾದೇವನಿಂದ ಏನಾಗತ್ತಪ್ಪ ಅಂದ್ರೆ ಇಟ್ಟಗಿಯಲ್ಲಿ ಮಹಾದೇವ ಮಂದಿರ ಸ್ಥಾಪನೆ ಆಗತ್ತ. ಈ ಮಹಾದೇವ ಮಂದಿರವೇ ಇವರಿಗೆ ಶ್ರೇಷ್ಠತೆಯನ್ನು ಕೊಡುತ್ತದೆ. ಅಂದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆ ಭಾರತದ ದೇವಾಲಯಗಳ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿಸುತ್ತದೆ. ಅದೇ ರೀತಿ ಗದಗದಲ್ಲಿ ತ್ರಿಕೂಟೇಶ್ವರ, ಸರಸ್ವತಿ ಮತ್ತು ಸೋಮೇಶ್ವರ, ತ್ರಿಕೂಟೇಶ್ವರ, ಸರಸ್ವತಿ ಮತ್ತು ಸೋಮೇಶ್ವರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಗದಗದಲ್ಲಿ ತ್ರಿಕೂಟೇಶ್ವರ, ಸರಸ್ವತಿ, ಸೋಮೇಶ್ವರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಈ ರೀತಿ ನಾವು ನೋಡಿದಾಗ ಇವರ ಕಾಲದ ಆಳ್ವಿಕೆಗಳಲ್ಲಿ ಇವರು ಕೊಟ್ಟಿರುವಂತಹ ಸಾಹಿತ್ಯಿಕ ಕೊಡುಗೆ ಮತ್ತು ವಾಸ್ತುಶಿಲ್ಪದ ಕೊಡುಗೆ ಭರತ ಭೂಮಿಯ ಭರತ ಖಂಡದ ವಾಸ್ತುಶಿಲ್ಪ ಮತ್ತು ಸಾಹಿತ್ಯವನ್ನು ಜಗತ್ತಿಗೆ ಸಾರುವಂತ ಕೆಲಸ ಮಾಡಿದವ ಅಂತ ನಮಗೆ ಗೊತ್ತಾಗ್ತದೆ. ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆಗಳಲ್ಲಿ ಸಾಹಿತ್ಯಿಕ ಕೊಡುಗೆ ಅಂತ ನಾವು ನೋಡಿದಾಗ ನಾನು ಹೇಳಿದೆ ರನ್ನ ಜನ್ನ ಪೊನ್ನ, ಇದೇ ರೀತಿ ವಿಜ್ಞಾನೇಶ್ವರ ಆಗಿರ್ಬೋದು, ಮೂರನೇ ಸೋಮೇಶ್ವರ ಆಗಿರ್ಬೋದು, ಬಿಲ್ಹನ್ ಆಗಿರ್ಬೋದು, ಇವರು ಕೊಟ್ಟಿರುವಂತಹ ಸಾಹಿತ್ಯಿಕವಾದಂತಹ ಕೊಡುಗೆಗಳೇ ಇವರನ್ನು ಶ್ರೀಮಂತಗೊಳಿಸಿದವ ಅನ್ನೋದು ಗೊತ್ತಾಗುತ್ತೆ. ಇವರ ಕಾಲದಲ್ಲಿ ಸ್ಥಾಪನೆ ಆಗಿರುವಂತಹ ಇಟಗಿಯ ಮಹಾದೇವ ಮಂದಿರ, ಕರುವತಿಯ ಮಲ್ಲಿಕಾರ್ಜುನ ಮಂದಿರ ಆಗಿರ್ಬೋದು, ಗದಗನಲ್ಲಿರುವಂತಹ ತ್ರಿಕೂಟೇಶ್ವರ, ಸರಸ್ವತಿ, ಸೋಮೇಶ್ವರ ದೇವಸ್ಥಾನಗಳಾಗಿರ್ಬೋದು, ಇವೆಲ್ಲವೂ ಇವರ ಶ್ರೀಮಂತಿಕೆ ಮತ್ತು ಕಲೆ ವಾಸ್ತುಶಿಲ್ಪದ ಶ್ರೀಮಂತಿಕೆ ಅಂತ ಹೇಳ್ತಾರೆ. ಕುಕನೂರಿನಲ್ಲಿರುವಂತಹ ನಾಗಲಿಂಗ ದೇವ ಮತ್ತು ಕಲ್ಲೇಶ್ವರ ದೇವಾಲಯಗಳನ್ನು ನೋಡಿದಾಗ ಅಷ್ಟೇ ಅಲ್ಲ, ಲಕ್ಕುಂಡಿಯಲ್ಲಿ ಸ್ಥಾಪನೆಯಾಗಿರುವಂತಹ ಕಾಶಿ ವಿಶ್ವೇಶ್ವರ ದೇವಾಲಯವು ಇವರ ಶ್ರೇಷ್ಠತೆಯನ್ನು ಸಾರುವ ಕೆಲಸವನ್ನು ಮಾಡ್ತಾರೆ. ಇವರ ಕಾಲದಲ್ಲಿ ನಾವು ಇವರ ಬಗ್ಗೆ ಇನ್ನೊಂದ್ಸರಿ ತಿಳ್ಕೊಂಡಾಗ ತೈಲಪ, ಮೂರನೇ ತೈಲಪನಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಈ ರಾಜಮನೆತನ, ಮೂರನೇ ತೈಲಪನಿಂದ ಸ್ಥಾಪಿಸಲ್ಪಟ್ಟ ರಾಜಮನೆತನ ಮಾನ್ಯಖೇಟವನ್ನು ಪ್ರಾರಂಭದಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸಿದ ಈ ರಾಜಮನೆತನ ಮುಂಬರುವ ದಿನಗಳಲ್ಲಿ ಏನ್ ಮಾಡುತ್ತೆ, ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತೆ. ಅದೇ ರೀತಿ 6ನೇ ವಿಕ್ರಮಾದಿತ್ಯನ ಆಡಳಿತದ ಶ್ರೇಷ್ಠತೆಯನ್ನು ನೋಡಿದಾಗ ಈ ರಾಜಮನೆತನ ಕನ್ನಡದ ಭೂಮಿಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಕೊಟ್ಟಿರುವಂತಹ ಕೊಡುಗೆಗಳು ಶ್ರೇಷ್ಠವಾದ ಕೊಡುಗೆಗಳು ಅನ್ನೋದು ಗೊತ್ತಾಗತ್ತ. 3ನೇ ಸೋಮೇಶ್ವರನ ಕೃತಿಯಂತೂ ನಾವು ನೋಡಿದಾಗ ಈ ಮಾನಸೋಲ್ಲಾಸ ಕೃತಿಯು ಕನ್ನಡದ ಭವ್ಯ ಪರಂಪರೆ ಮತ್ತು ಪ್ರೀತಿ, ವಿಶ್ವಾಸ, ಈ ಪ್ರೇಮ ಕಾವ್ಯಗಳ ವಿಚಾರಧಾರೆಗಳನ್ನು ಶ್ರೀಮಂತಿಕೆಗೊಳಿಸುವುದರಲ್ಲಿ, ಅಂದರೆ ಕನ್ನಡದ ಸಾಹಿತ್ಯ ಶ್ರೀಮಂತಿಕೆಗೊಳಿಸುವುದರಲ್ಲಿ ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸ್ತಾವ. ರನ್ನ ಜನ್ನ ಪೊನ್ನ ಪಂಪ ಇವರ ಕಾಲದಲ್ಲಿ ಕೊಟ್ಟಿರುವಂತಹ ಕೊಡುಗೆಗಳು ಸಹಿತ, ವಿಜ್ಞಾನೇಶ್ವರನ ಕೃತಿಗಳು ಸಹಿತ ಇವರ ಕಾಲದ ಶ್ರೇಷ್ಠತೆಯನ್ನು ಸಾರಿ ಹೇಳ್ತಾವ ಅಂತ ನಮಗೆ ಗೊತ್ತಾಗತ್ತ. ಇದೇ ರೀತಿ ಈ ಸಾಮ್ರಾಜ್ಯಗಳಲ್ಲಿ ಇನ್ನೂವರೆಗೆ ನಾವು ಓದಿರುವಂತಹ ಒಂದು ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬರ ಬಗ್ಗೆ ಹಾಗೂ ಅವರ ಕಾಲದ ಶಾಸನಗಳ ಬಗ್ಗೆ, ಮತ್ತು 2ನೇ ಸಾಮ್ರಾಜ್ಯ ಗಂಗರ ಬಗ್ಗೆ, ಅವರ ಕಾಲದ ಆಡಳಿತ ವ್ಯವಸ್ಥೆಯ ಬಗ್ಗೆ, ಹಾಗೂ ಗಜಶಾಸ್ತ್ರ, ಗಜಾಷ್ಟಕ ಅಂದ್ರೆ ಗಜಪಡೆಯ ಶ್ರೇಷ್ಠತೆಯ ಬಗ್ಗೆ ಮತ್ತು ದೀರ್ಘಕಾಲದ ಆಳ್ವಿಕೆಯ ಬಗ್ಗೆ, ಮುಂದೆ ಇವರ ನಂತರದ ದಿನಗಳಲ್ಲಿ ಬಾದಾಮಿ ಚಾಲುಕ್ಯರು, ಆ ಬಾದಾಮಿ ಚಾಲುಕ್ಯರ ವೇಸರ ಶೈಲಿಯ ಬಗ್ಗೆ, ಇಮ್ಮಡಿ ಪುಲಿಕೇಶಿಯ ಶ್ರೇಷ್ಠತೆಯ ಬಗ್ಗೆ, ಅದೇ ರೀತಿ ನಾವು ರಾಷ್ಟ್ರಕೂಟರ ನೃಪತುಂಗನ ಆಡಳಿತ ವ್ಯವಸ್ಥೆಯ ಬಗ್ಗೆ, ಅಜಂತಾ, ಎಲ್ಲೋರ ಮತ್ತು ಎಲಿಫೆಂಟಾ ಗುಹಾಲಯಗಳ ಶೈಲಿ ಅಂದ್ರೆ ವಾಸ್ತುಶಿಲ್ಪ ಶ್ರೇಷ್ಠತೆಯ ಬಗ್ಗೆ, ಜಗತ್ತಿನ ಸರ್ವಶ್ರೇಷ್ಠ ಸಾಮ್ರಾಜ್ಯದ ಬಗ್ಗೆ ಓದುವಾಗ, ಅದೇ ರೀತಿ ಅವರ ನಂತರದ ದಿನಗಳಲ್ಲಿ ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ. ಈ ಶ್ರೇಷ್ಠವಾದ ಕಲ್ಯಾಣಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ, ಇವರು ಕೊಟ್ಟಿರುವಂತಹ ಸಾಹಿತ್ಯಿಕ ಕೊಡುಗೆ, ಅದೇ ರೀತಿ ಇವರು ಕೊಟ್ಟಿರುವಂತಹ ವಾಸ್ತುಶಿಲ್ಪ ಕೊಡುಗೆಗಳನ್ನು ನೋಡಿದಾಗ ಈ ಕನ್ನಡದ ಇತಿಹಾಸವನ್ನು ಓದಲು ನಮಗೆ ಅತ್ಯಂತ ಉತ್ಸಾಹ